ನಮ್ಗೆ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ ಫೌಂಡೇಶನ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಕಾರ್ಯಕ್ರಮ ನಮ್ಮಲ್ಲಿ ಶ್ರೇಷ್ಠ ಸುಮಾರು 26 ವರ್ಷದ ಅನುಭವವನ್ನು ಪಡೆದಿದ್ದಾರೆ. ಒಂದು 26 ವರ್ಷದಲ್ಲಿ 12ಕ್ಕಿಂತಲೂ ಜಾಸ್ತಿ ದೇಶವನ್ನು ಡೈರೆಕ್ಷನ್ ಮುಖಾಂತರ ಬಂದಿದ್ದಾರೆ. ಅವರ ಟೀಮ್ ಅಲ್ಲಿ 70,000 ಜಾಸ್ತಿ ಹೊಂದಿದ್ದಾರೆ. ಅದೇ ರೀತಿ ಅವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಕಾರ್ಯಪಡೆ ಸಂಸ್ಥಾನ ಪಡೆದಂತ ವ್ಯಕ್ತಿ ಅವರೇ ನಮ್ಮ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಇವತ್ತಿನ ಕಾರ್ಯಕ್ರಮ ಸರ್. ನಿಮ್ಮ ವಾಯ್ಸ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಶೋಕ್. ಹೌದಾ ಸರ್, ಕೇಳ್ತಾ ಇಲ್ವಾ? ಏನೋ ಡಿಸ್ಟರ್ಬೆನ್ಸ್ ಇತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್. ಓಕೆ, ಮಳೆ ಇದೆ ಅದರಿಂದ ಆಗಿರ್ಬೋದು. ಓಕೆ, ಇವತ್ತು ಬಿಸ್ನೆಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಏನು ಈ ಬಿಸ್ನೆಸ್ ಅಂದ್ರೆ ಏನು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇದು 21ನೇ ಶತಮಾನದ ಬಿಸ್ನೆಸ್, ದಟ್ ಈಸ್ ಅ 21st ಸೆಂಚುರಿ ಬಿಸ್ನೆಸ್. ಈ 21st ಸೆಂಚುರಿ ಬಿಸ್ನೆಸ್ ನಿಮ್ಗೆ ನೀವು ಒಂದಂತ ನಾನು ಹೇಳ್ತೀನಿ, ನೀವು ಕಂಪ್ಲೀಟ್ ಚೇಂಜ್ ಆಗ್ಬೋದು ನೋಡಿ. ಈ ಬಿಸ್ನೆಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು 180 ಡಿಗ್ರಿಗೆ ಚೇಂಜ್ ಆಗಿ ಹೋಗ್ತೀವಿ. ಅಂದ್ರೆ ನೀವೇನು ಇದ್ದೀರಿ ಈಗ ಅದು ಕಂಪ್ಲೀಟ್ ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಎಲ್ಲವನ್ನು ತಗೊಳ್ಳಿಕ್ಕೆ ಈ ಬಿಸ್ನೆಸ್ ಅಲ್ಲಿ ಸಾಧ್ಯ ಇದೆ. ಅಂದ್ರೆ ಒಂದು ಸಾಮಾನ್ಯ ಮನುಷ್ಯನು ಅಸಾಮಾನ್ಯನಾಗ್ಬೋದು. ಇದ್ರಲ್ಲಿ ಒಬ್ಬ ಏನೂ ಇಲ್ಲ ಬಡತನದಲ್ಲೂ ಶ್ರೀಮಂತರಾಗ್ಬೋದು ನೋಡಿ. ಒಬ್ಬ ಎಜುಕೇಟೆಡ್ ಆಗ್ಬೋದು. ಆಮೇಲೆ ಈಗ ಈ ಬಿಸ್ನೆಸ್ ಅನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಒಬ್ಬರು ಇಂಜಿನಿಯರ್ ಮಾಡ್ಬೋದು, ಅಥವಾ ಒಬ್ಬರು ಡಾಕ್ಟರ್ ಮಾಡ್ಬೋದು, ಅಥವಾ ಒಬ್ಬ ಕ್ಲರಿಕಲ್ ಗುಮಾಸ್ತ ಮಾಡ್ಬೋದು, ಒಬ್ಬ ಕಂಡಕ್ಟರ್ ಮಾಡ್ಬೋದು, ಒಬ್ಬ ಸೌದೆ ಹೊರುವವರು ಮಾಡ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಅವನು ಮಾಡ್ಬೋದು, ಅಥವಾ ಒಬ್ಬ ದನ ಕಾಯುವವನು ಅವನು ಮಾಡ್ಬೋದು. ಎನಿಬಡಿ ಕ್ಯಾನ್ ಡೂ ಇಟ್. ಈ ಬಿಸ್ನೆಸ್ ಅನ್ನು ಯಾರು, ಇದಕ್ಕೆ ನಿಮಗೆ ಯಾವುದೇ ಎಜುಕೇಶನ್ ಅಗತ್ಯ ಇಲ್ಲ, ಅಥವಾ ಯಾವುದೇ ಲ್ಯಾಂಗ್ವೇಜ್ ಬೇಕು ಅಂತ ಇಲ್ಲ ಈ ಬಿಸ್ನೆಸ್ಗೆ. ಸೊ ಈ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈ ಬಿಸ್ನೆಸ್ ಅನ್ನ ನೀವು ಫಸ್ಟ್ ಅರ್ಥ ಮಾಡ್ಬೇಕು, ಈ ಬಿಸ್ನೆಸ್ ಅಂದ್ರೆ ಏನು ಅಂತ. ಆದ್ರಿಂದ ಈ ಬಿಸ್ನೆಸ್ ಅನ್ನ ಸರಿಯಾಗಿ ತಿಳ್ಕೊ. ಇದನ್ನ ನೋಡಿ, ಅದಕ್ಕೆ ಹೇಳುದು 21ನೇ ಶತಮಾನದ ಬಿಸ್ನೆಸ್ ಅಂತ. ಈ ಬಿಸ್ನೆಸ್ ಅಂದ್ರೆ ಗ್ರಾಹಕರ ಒಂದು ಒಕ್ಕೂಟ ಅಂತ. ನಾವು ಗ್ರಾಹಕರ ಒಕ್ಕೂಟವನ್ನು ಮಾಡ್ಬೇಕು. ಗ್ರಾಹಕರಂದ್ರೆ ಯಾರು? ನಾವೆಲ್ಲ ಗ್ರಾಹಕರೇ. ಯಾರೆಲ್ಲ ನಾವು ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಅಥವಾ ನಾವು ಊಟ ಮಾಡ್ತೀವಿ, ಅಥವಾ ನಾವು ತಿಂಡಿ ತಿಂತೀವಿ, ಅಥವಾ ನಾವು ಏನು ಉಪ್ಪು ಯೂಸ್ ಮಾಡ್ತೀವಿ, ಬೆಲ್ಲ ಯೂಸ್ ಮಾಡ್ತೀವಿ, ನಾವೆಲ್ಲ ಯಾರು? ಗ್ರಾಹಕರು. ಈ ಬಿಸ್ನೆಸ್ ಅಂದ್ರೆ ಏನು? ಇದು ಗ್ರಾಹಕರ ಒಂದು ಒಕ್ಕೂಟ, ಗ್ರಾಹಕರನ್ನ ಒಂದು ಒಟ್ಟುಗೂಡಿಸುವುದು. ಅದೇ 21ನೇ ಶತಮಾನದ ಬಿಸ್ನೆಸ್. ಇದು ಗ್ರಾಹಕರಿಂದ ಗ್ರಾಹಕರಿಗಾಗಿ, ಗ್ರಾಹಕರಿಗೋಸ್ಕರವೇ ನಡೆಯುವಂತ ವ್ಯಾಪಾರವೇ ಡಿಎಕ್ಸ್ಎನ್ ವ್ಯಾಪಾರ. ಗ್ರಾಹಕರಿಂದ ಗ್ರಾಹಕರಿಗಾಗಿ, ಗ್ರಾಹಕರಿಗೋಸ್ಕರ ನಡೆಯುವಂತ ವ್ಯಾಪಾರ ಯಾವುದು? ಡಿಎಕ್ಸ್ಎನ್ ವ್ಯಾಪಾರ. ಈ ಡಿಎಕ್ಸ್ಎನ್ ಅಲ್ಲಿ ನೀವು ಬೆಳಿಬೇಕಾದ್ರೆ ಇವ್ರನ್ನ ಒಟ್ಟುಗೂಡಿಸೋದು ಇಂಪಾರ್ಟೆಂಟ್ ಇರ್ತದೆ. ನೀವೊಂದು ಮೀಟಿಂಗ್ ಹೋಗ್ಬೇಕಾದ್ರೆ ನಿಮ್ ಜೊತೆಗೆ ಎಷ್ಟು ಜನ ಇದ್ದಾರೆ ಅದು ಕೌಂಟ್ ಆಗ್ತದೆ. ನೀವೊಂದು ಮೀಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಜನ ಬಂದಿದ್ದಾರೆ ಅದು ಕೌಂಟ್ ಆಗ್ತದೆ. ಅದೇ ಇದರಲ್ಲಿ ಕ್ರೆಡಿಟ್ ಇರೋದು. ನಿಮ್ ಜೊತೆಗೆ ಜನ ಇಲ್ಲ, ನಿಮ್ ಜೊತೆಗೆ ನೀವು ಒಬ್ಬರೇ ಇದ್ದೀರಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನಡೆಯೋದು ಅಷ್ಟು ಸುಲಭ ಇಲ್ಲ. ಈ ಬಿಸ್ನೆಸ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಟ್ ಇಸ್ ಕಾಲ್ಡ್ ಒಂದ್ ಕಡೆ ಹೇಳ್ತಾರೆ ರಿಲೇಶನ್ಶಿಪ್ ಬಿಸ್ನೆಸ್. ಇದು ಬಂಧುತ್ವವನ್ನು ಅಂದ್ರೆ ಒಕ್ಕೂಟ, ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ರೀತಿ ನಾವು ಇದೆ ಅಂತ ಹೇಳಿದ್ರೆ ಎಸ್, ನಮ್ ಟೀಮ್ ಇರ್ಬೇಕು. ಅದಕ್ಕೆ 21ನೇ ಶತಮಾನದ ಈ ಸೆಂಚುರಿಯ ಬಿಸ್ನೆಸ್ ಅಂತ ಕರೀತಾರೆ. ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಏನೇನ್ ಸಿಗ್ತದೆ? ಈ ಬಿಸ್ನೆಸ್ ಅಲ್ಲಿ ಫಸ್ಟ್ ನಿಮ್ಗೆ ಸಿಗುವುದು, ಎಸ್ಪೆಷಲಿ ಡಿಎಕ್ಸ್ಎನ್ ಬಿಸ್ನೆಸ್ ಅಲ್ಲಿ ನಿಮ್ಗೆ ಆರೋಗ್ಯ ಸಿಗ್ತದೆ ನೋಡಿ. ಬೇರೆ ಹೊರಗಡೆ ಬಿಸ್ನೆಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ಅಂತ ಹೋಗ್ತೀವಿ.
ಈಗ ನೋಡಿ, ಎಷ್ಟೋ ಒಂದು ಬ್ಯೂಟಿ ಪಾರ್ಲರ್ ಇರ್ಬೋದು, ಅಥವಾ ಒಂದು ಗ್ರೋಸರಿ ಅಂಗಡಿ ಇರ್ಬೋದು, ಅಥವಾ ಒಂದು ಮೆಡಿಕಲ್ ಸ್ಟೋರ್ ಇರ್ಬೋದು, ಅಥವಾ ಒಂದು ಪೇಂಟ್ ಅಂಗಡಿ ಇರ್ಬೋದು. ಅವರೆಲ್ಲ ನೋಡಿ, ಅವ್ರು ಎಲ್ಲಿರ್ತಾರೆ? ಓನ್ಲಿ ಬಿಸ್ನೆಸ್ ಹಿಂದೆ ಇರ್ತಾರೆ, ಆರೋಗ್ಯದ ಹಿಂದೆ ಇಲ್ಲ. ಬಿಸ್ನೆಸ್ 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 ಬಿಸ್ನೆಸ್, ಅದೇ ಟೆನ್ಷನ್, ಅದೇ ಪೇಮೆಂಟ್, ಅದೇ ರಿಸೀವ್, ಅದೇ ಸ್ಟಾಕ್, ಅದೇ ವೇಸ್ಟ್, ಅದರಲ್ಲೇ ಇರ್ತಾರೆ. ಅವರಿಗೆ ಆರೋಗ್ಯದ ಬಗ್ಗೆ ಗಮನ ಇರುವುದಿಲ್ಲ. ಅದರಿಂದ ಏನಾಗಿರ್ತದೆ, ಮ್ಯಾಕ್ಸಿಮಮ್ ಜನ ಬಿಸ್ನೆಸ್ನವರಿಗೆ ಸೊ ಬಾಡಿ ಇಂಬ್ಯಾಲೆನ್ಸ್ ಆಗಿ ಬಿ ಪಿ, ಶುಗರು, ಬೇರೆ ಬೇರೆ ಕಾಯಿಲೆಗಳು ಸುಮಾರು 40-50 ವರ್ಷಕ್ಕೆ ಬಂದ್ಬಿಡ್ತವೆ. ಬಟ್ ಡಿಎಕ್ಸನ್ ಬಿಸ್ನೆಸ್ ಅಲ್ಲಿ ನೀವು ಆರೋಗ್ಯ ಸಿಗ್ತದೆ. ಫಸ್ಟ್ ಈ ಪ್ರಾಡಕ್ಟ್ ಅನ್ನ ನಾವೇನು ಹೇಳಿ ತಮ್ಮ ಸ್ವಂತಕ್ಕೆ ಬಳಸಿ ಅಂತ. ಈಗ ನೀವು ಬೇರೆ ಬಿಸ್ನೆಸ್ ಅಲ್ಲಿ ನೋಡಿ, ಅವ್ರು ಸ್ವಂತಕ್ಕೆ ಬಳಸ್ತಾರ ನೋಡಿ? ಇಲ್ಲ. ಈಗ ಯಾವುದೇ ಒಂದು ಮೆಡಿಕಲ್ ಬಿಸ್ನೆಸ್ ಅವ್ರ ಸ್ವಂತಕ್ಕೆ ಅವ್ರು ಬೇಕಾದ್ರೆ ಬಳಸ್ಬೋದು, ಅವೆಲ್ಲ ಬಳಸಲಿಕ್ಕೆ ಆಗ್ತದೆ ಅವರಿಗೆ? ಇಲ್ಲ. ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ತಾವು ಸ್ವತಃ ಬಳಸು. ಯಾಕಂದ್ರೆ ನಾವು ಗ್ರಾಹಕರಾಗಿ ಜಾಯಿನ್ ಆಗಿದ್ದೀವಿ. ನಾವೇ ಈ ಪ್ರಾಡಕ್ಟ್ ಅನ್ನ ಬಳಸೋದು, ಆಮೇಲೆ ಈ ಬಳಕೆದಾರರನ್ನ ಒಕ್ಕೂಟ ಮಾಡೋದು, 1 by 1 ಜಾಯಿನ್ ಮಾಡ್ತಾ ಹೋಗುದು, ಅವರಿಗೆ ಸರಿಯಾದ ಮಾಹಿತಿ ಕೊಡುದು. ಮಾಹಿತಿನೂ ಇಂಪಾರ್ಟೆಂಟ್. ಈ ಕಂಪನಿಯ ಬಗ್ಗೆ ಮಾಹಿತಿ ಕೊಡ್ಬೇಕು, ನೀವು ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ಬೇಕು, ಆಮೇಲೆ ನಿಮ್ಗೆ ಸಿಸ್ಟಮ್ ಬಗ್ಗೆ ಮಾಹಿತಿ ಕೊಡ್ಬೇಕು, ಟೀಮ್ ವರ್ಕ್ ಬಗ್ಗೆ ಮಾಹಿತಿ ಕೊಡ್ಬೇಕು, ಈ ಓನರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ಬೇಕು. ಇದರಲ್ಲಿ ಫಾರಿನ್ ಟ್ರಿಪ್ ಇದೆ ಅಪ್ಪ ಪ್ರತಿ ವರ್ಷ, ಅದರ ಬಗ್ಗೆ ಮಾಹಿತಿ ಕೊಡ್ಬೇಕು. ಸೊ ಈ ಮಾಹಿತಿಯನ್ನ ನಾವು ತಗೋಬೇಕು, ಮತ್ತೆ ನಮ್ಮ ಟೀಮಿಗೆ, ನಮ್ಮ ಬಳಕೆದಾರರಿಗೆ ಇದನ್ನ ಕೊಡ್ಬೇಕು. ಇದರಲ್ಲಿ ನಿಮ್ಗೆ 1 by 1 ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಅಂತ ಹೇಳಿದ್ರೆ ಆರೋಗ್ಯ. ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ, ಯಾಕಂದ್ರೆ ಈ ಪ್ರಾಡಕ್ಟ್ ಎಲ್ಲ ನೇಚರ್ಸ್ ಪ್ರಾಡಕ್ಟ್, ಪ್ರಕೃತಿ ಏನ್ ಕೊಟ್ಟಿದೆ ಅದೇ ಪ್ರಾಡಕ್ಟ್ ಅನ್ನ ಪ್ರೋಸೆಸ್ ಮಾಡಿ ಕೊಟ್ಟಿರೋದು ಅಷ್ಟೇ. ಏನು ಅಲ್ಲಿ ಹೊರಗಡೆ ಒಂದು, ಈಗ ಮಾವಿನ ಹಣ್ಣು ಇದೆ, ನೀವು ಮಾವಿನ ಹಣ್ಣು ಮರದಿಂದ ತೆಗೆದು ತಿಂತಿರಲ್ಲ, ಸೊ ಅಷ್ಟೇ, ದಟ್ ಈಸ್ ಒರಿಜಿನಲ್. ಅದು ಎಲ್ಲೋ ಮಾರ್ಕೆಟಿಗೆ ಹೋದ್ರೆ ಅದಕ್ಕೆ ಕಲರ್ ಹಾಕ್ಬೋದು, ಅಥವಾ ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ಬೋದು, ಅಥವಾ ಫ್ರಿಜ್ ಅಲ್ಲಿ ಇಡ್ಬೋದು, ಅದು ಒರಿಜಿನಲ್ ಇಲ್ಲ. ಬಟ್ ಡಿಎಕ್ಸನ್ ಪ್ರಾಡಕ್ಟ್ಸ್ ಆರ್ ಒರಿಜಿನಲ್ ಪ್ರಾಡಕ್ಟ್, ಪ್ರಕೃತಿ ದತ್ತವಾದ ಪ್ರಾಡಕ್ಟ್ಗಳು. ಯಾವುದೇ ಅದಕ್ಕೆ ನಿಮಗೆ ಕೆಮಿಕಲ್ಸು ಅಥವಾ ಇನ್ಯಾವುದೇ ನಿಮಗೆ ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯಾವುದು ಆ್ಯಡ್ ಮಾಡಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಪಿರುಲಿನಾ, ಫಾರ್ ಎಕ್ಸಾಂಪಲ್ ಗ್ಯಾನೋಡರ್ಮ್ ಲಯನ್ಸ್ ಮನೆ ಇರ್ಬೋದು, ಅಥವಾ ನಿಮಗೆ ಕ್ವಾಡಿಸಪ್ ಇರ್ಬೋದು. ಎನಿ ಪ್ರಾಡಕ್ಟ್, ನೇಚರ್ಸ್ ಗಿಫ್ಟ್ ಪ್ರಾಡಕ್ಟ್ಸ್, ಈ ಪ್ರಾಡಕ್ಟ್ಸ್ ನಿಮಗೆ ತಗೊಳ್ಳೋದ್ರಿಂದ ನಿಮಗೆ ಪಕ್ಕ ಆರೋಗ್ಯ ಸಿಗ್ತದೆ. ಈ ಬಿಸ್ನೆಸ್ ಅಲ್ಲಿ ಏನ್ ಸಿಗ್ತದೆ? ಫಸ್ಟ್ ಆರೋಗ್ಯ ಸಿಗ್ತದೆ. ನೋಟ್ ಮಾಡಿ, ಈ ಬಿಸ್ನೆಸ್ ಅಲ್ಲಿ ಯಾವ ಬೇರೆ ಬಿಸ್ನೆಸ್ ಏನು ಸಿಗದಿದ್ದದ್ದು ನಿಮಗೆ ಈ ಬಿಸ್ನೆಸ್. ನಾವು ಹೇಳ್ತೀವಿ ಚೇಂಜ್ ದ ಬ್ರ್ಯಾಂಡ್, ಚೇಂಜ್ ದ ಲೈಫ್ ಸ್ಟೈಲ್. ನಿಮ್ಮ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡೋದ್ರಿಂದ, ನೀವೇನು ಕಾಫಿ, ಟೀ, ಪೇಸ್ಟ್ ಯಾವುದೋ ಕಂಪನಿ ಎಕ್ಸ್ ಕಂಪನಿ ಯೂಸ್ ಮಾಡ್ತಾ ಇದ್ರಿ, ಅದನ್ನ ನೀವು ಚೇಂಜ್ ಮಾಡೋದ್ರಿಂದ ನಿಮ್ಮ ಜೀವನ ಶೈಲಿ ಬದಲಾಗ್ತದೆ. ಅದನ್ನ ಬದಲಾಯಿಸುವ ಒಂದು ಅವಕಾಶ ಇದರಲ್ಲಿದೆ. ಅದನ್ನ ನಾವು ತಿಳ್ಕೋಬೇಕು. ಸೊ ಅದರಿಂದ ಫಸ್ಟ್ ನಿಮ್ಗೆ ಸಿಗುವುದೇ ಆರೋಗ್ಯ ಸಿಗ್ತದೆ. ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೆಲ್ತ್ ಸಿಗ್ತದೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಿದೆ, ಎಷ್ಟೋ ಜನರಿಗೆ ಹೊರಗಡೆ ಹೋಗಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಜನರ ಜೊತೆಗೆ ವ್ಯವಹಾರ ಮಾಡೋದು ಹೇಗೆ ಗೊತ್ತಿಲ್ಲ, ಜನರ ಜೊತೆ ಈ ಬಿಸ್ನೆಸ್ ಹೇಗೆ ಮಾಡೋದು ಗೊತ್ತಿಲ್ಲ, ಅಥವಾ ಇದಕ್ಕೆ ಏನು ಲೀಗಲಿಟಿ ಅದು ಗೊತ್ತಿಲ್ಲ, ಏನು ಮಾರಲ್ ಇದೆ ಇದರಲ್ಲಿ ಗೊತ್ತಿರೋದಿಲ್ಲ. ನಿಮ್ಗೆ ಈ ಬಿಸ್ನೆಸ್ ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ತಾ ಹೋಗ್ತಾ ಇರ್ತದೆ. ವ್ಯಕ್ತಿತ್ವ ವಿಕಸನ ಕೋರ್ಸ್ ಇದೆ, ಅದಕ್ಕೆ ನೀವು 1,000 ಇರ್ಬೋದು, 5,000 ಇರ್ಬೋದು, 10,000 ಕೋರ್ಸ್ ಕಟ್ಟಿ ಕಲಿತಾರೆ. ಆದ್ರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಡೇ ಬೈ ಡೇ ನೀವು ಫ್ರೀ ಆಗಿ ನೀವೇ ಒಂದು ದಿವಸ ಇಲ್ಲಿ ಕುತ್ಕೊಂಡು ಸ್ಪೀಕರ್ ಆಗಿ ಮಾತಾಡ್ಬೋದು ನೋಡಿ, ಆ ಅವಕಾಶ ಇದೆ. ಅದಕ್ಕೋಸ್ಕರ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ನೀವು ಈ ಬಿಸ್ನೆಸ್ಗೆ ಜಾಯಿನ್ ಆಗ್ಬೋದು. ನಿಮ್ಗೆ ಎಷ್ಟೋ ಫ್ರೆಂಡ್ಸ್ ಸಿಗ್ತಾರೆ ಇದರಲ್ಲಿ, ಎಷ್ಟೋ ಜನ ನಿಮ್ಗೆ ಹೊಸ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಡಾಕ್ಟರ್ ಸಿಗ್ಬೋದು, ಇಂಜಿನಿಯರ್ ಸಿಗ್ಬೋದು, ಅಥವಾ ನಿಮ್ಗೆ ಒಂದು ಬಸ್ ಡ್ರೈವರ್ ಸಿಗ್ಬೋದು, ಅಥವಾ ಒಂದು ರೈತ ನಿಮ್ಗೆ ಇದರಲ್ಲಿ ಸಿಗ್ಬೋದು, ಆಮೇಲೆ ನಿಮ್ಗೆ ಒಬ್ರು ಲಾಯರ್ ಸಿಗ್ಬೋದು, ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಓನರ್ ಇದರಲ್ಲಿ ನಿಮ್ಗೆ ಸಿಗ್ಬೋದು, ಅಥವಾ ಒಬ್ರು ಜಾಬ್ ಹೋಲ್ಡರ್ಸ್ ಇಲ್ಲಿ ಸಿಗ್ಬೋದು, ಅಥವಾ ನಿಮ್ಗೆ AC ಸಿಗ್ಬೋದು, DC ಸಿಗ್ಬೋದು, ಅಥವಾ ರಾಜಕೀಯ ವ್ಯಕ್ತಿ ಸಿಗ್ಬೋದು. ಯಾಕಂದ್ರೆ ಎಲ್ಲರೂ ಕನ್ಸ್ಯೂಮರೇ, ಪ್ರತಿಯೊಬ್ಬರು ಗ್ರಾಹಕರಿದ್ದಾರೆ. ಪ್ರತಿಯೊಬ್ರು ಪೇಸ್ಟ್ ಯೂಸ್ ಮಾಡ್ತಾರೆ, ಸೋಪ್ ಯೂಸ್ ಮಾಡ್ತಾರೆ, ಪ್ರತಿಯೊಬ್ರು ಸ್ನಾನ ಮಾಡ್ತಾರೆ. ಅವರೆಲ್ಲ ನಿಮ್ಗೆ ನಿಮ್ಮ ಇದ್ರ ಜೊತೆಗೆ ಬರ್ತಾ ಇರ್ತಾರೆ. ಅವಾಗ ಏನಾಗ್ತದೆ, ನಿಮ್ಗೆ ಒಂದು ಅವಕಾಶ ಸಿಕ್ತು ನೋಡಿ, ಅವ್ರ ಜೊತೆಗೆ ಮಾತಾಡುವಂತ ಅವಕಾಶ.
ಅವರ ವ್ಯವಹಾರದ ಜೊತೆ ತಿಳ್ಕೊಳ್ಳುವಂತ ಅವಕಾಶ ಸಿಗಲಿಲ್ವಾ? ನಿಮ್ಮ ವ್ಯಕ್ತಿತ್ವ ಏನಾಗ್ತದೆ? ವಿಕಸನ ಆಗ್ತದೆ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ. ಯಾವ ರೀತಿ ಯಾರ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ನೀವು ಕಲ್ತ್ಕೊಳ್ಬಹುದು. ಯಾವ ರೀತಿ ಅವರೆಲ್ಲ ಡ್ರೆಸ್ ಮಾಡ್ತಾರೆ, ನನ್ನ ಡ್ರೆಸ್ ಹೇಗಿರಬೇಕು ಅದನ್ನ ಕಲ್ತ್ಕೋಬಹುದು ನೀವು. ನೀವು ಯಾವ ರೀತಿ ಶೇಕ್ ಹ್ಯಾಂಡ್ ಕೊಡಬೇಕು, ಯಾವ ರೀತಿ ಸೆಲ್ಯೂಟ್ ಹೊಡಿಬೇಕು, ಯಾವ ರೀತಿ ಯಾರಿಗೆ ನಮಸ್ಕಾರ ಮಾಡಬೇಕು, ಇದನ್ನೆಲ್ಲ ನೀವು ಇದರಲ್ಲಿ ಫ್ರೀ ಆಗಿ ಕಲ್ತ್ಕೊಳ್ಳೋ ಒಂದು ಅವಕಾಶ ಇದೆ. ಇದು ನಾಟ್ ಓನ್ಲಿ ಹಣ ಮಾಡುವ ಒಂದು ಬಿಸ್ನೆಸ್ ಅಥವಾ ಆರೋಗ್ಯ ಸಿಗುವ ಮಾತ್ರ ಬಿಸ್ನೆಸ್ ಅಲ್ಲ. ಇದರಲ್ಲಿ ಬೇಕಾದಷ್ಟು ನಿಮಗೆ ಅದರ್ ಥಿಂಗ್ಸ್ ಇದೆ. ನಾನು ಹೇಳಿದಲ್ಲ, ಇಲ್ಲಿ ಯಾವ ಯೂನಿವರ್ಸಿಟಿಯವರು ಕಲಿಸಿರುವುದಿಲ್ಲ ಅದು ನಿಮ್ಗೆ ಇಲ್ಲಿ ಸಿಗ್ತದೆ. ಮಳೆಯಿಂದಾಗಿ ಕರೆಂಟ್ ಹೋಯ್ತು. ಓಕೆ, ಯಾವ ಯೂನಿವರ್ಸಿಟಿಯವರು ಇದನ್ನ ನಿಮ್ಗೆ ಕಲ್ಸ್ಕೊಡೋದಿಲ್ಲ. ಆ ಯೂನಿವರ್ಸಿಟಿ ಇದು. ನೀವು ಕಂಪ್ಲೀಟ್ ಚೇಂಜ್ ಮಾಡಿ ಬರ್ಬೋದು ನೋಡಿ. ನೀವು ಚೇಂಜ್ ಆಗ್ಬೋದು. ಸರ್ ಸ್ಕ್ರೀನ್ ಹೋಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಆಡಿಯೋ ಕೇಳ್ತಾ ಇಲ್ಲ. ಕರೆಂಟ್ ಇಲ್ಲ ಆದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕರೆಂಟ್ ಇಲ್ಲ ಆಯ್ತು, ನೆಟ್ವರ್ಕ್ ಹೋಗಿದೆ. ನೆಟ್ವರ್ಕ್ ಹೋಗಿ ಈಗ ಪುನಃ ಬಂದಿದೆ. ನಾವು ವಿ ಆರ್ ಡಿಪೆಂಡ್ ಕರೆಂಟ್ಗೆ. ನಮ್ಮ ಹತ್ರ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಇನ್ವರ್ಟರ್ ಇರ್ತದೆ, ಇನ್ವರ್ಟರ್ ಕೆಲವು ಟೈಮ್ ಹೋಗ್ಬಿಡ್ತದೆ. ಓಕೆ, ಈಗ ಕೇಳ್ತಾ ಇದೆಯಾ? ಎಸ್ ಸರ್, ಕೇಳ್ತಾ ಇದೆ ಸರ್. ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಸರಿ ಮಾಡಿ. ದೇವ್ರು ನಮ್ ಜೊತೆಗಿದ್ದಾರೆ, ನಾವೇನು ವರಿ ಮಾಡುವ ಅಗತ್ಯ ಇಲ್ಲ. ಈ ವಿಲ್ ಟೇಕ್ ಕೇರ್. ಓಕೆ, ಸರಿ. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ ಫಸ್ಟ್ ಏನ್ ಸಿಗ್ತದೆ ಈ ಬಿಸ್ನೆಸ್ ಅಲ್ಲಿ, ನೆನ್ಪಿಟ್ಕೊಳ್ಳಿ. ನೀವು ಜನರಿಗೆ ಕೇಳಿದ್ರೆ ಹೇಳಲಿಕ್ಕೆ ರೆಡಿ ಇರಬೇಕು. ಬರೇ ಹಣ ಹಣ ಅಂತ ಹೋಗ್ಬೇಡಿ. ಇದೆಲ್ಲ ಸಿಗ್ತದೆ ಇದರಲ್ಲಿ. ಇದೆಲ್ಲ ಒಂದು ಹೇಳ್ಬೇಕು ನೀವು, ಆವಾಗಲೇ ಜನ ಇದಕ್ಕೆ ನಮ್ಗೆ ಬರ್ತಾರೆ. ಆದ್ರಿಂದ ಒಂದನೇದಾಗಿ ನಿಮ್ಗೆ ಆರೋಗ್ಯ ಸಿಗ್ತದೆ, ಎರಡನೇದಾಗಿ ವ್ಯಕ್ತಿತ್ವ ವಿಕಸನವನ್ನು ಮಾಡ್ಕೋಬಹುದು ನಿಮ್ಗೆ. ಈಗ ನಿಮ್ಗೆ ಎಷ್ಟೋ ಜನ ಡಾಕ್ಟರ್ ಗುರ್ತಾ ಇಲ್ವಾ? ಅಥವಾ ಎಷ್ಟೋ ಜನ ನಿಮ್ಗೆ ಇಂಜಿನಿಯರ್ ಗುರ್ತಾ ಇಲ್ವಾ? ಎಷ್ಟೋ ಜನ ರಾಜಕೀಯದವರು ಗುರ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲ ನೀವು ಕನ್ಸ್ಯೂಮರ್ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ ಅನ್ನ ಕೊಡ್ಬೋದು ಅವ್ರಿಗೆ. ಎಷ್ಟು ಡಿಫ್ರೆಂಟ್ ಆಗಿ ಪ್ರಾಡಕ್ಟ್ಸ್ ಬಂದಿದೆ. ಈಗ ಯಾರಿಲ್ಲ ಅಂತ ಹೇರ್ ಡೈ ಬಂದಿದೆ ನೋಡಿ. ಮ್ಯಾಕ್ಸಿಮಮ್ ಜನ ಹೇರ್ ಡೈ ಆಗ್ತಾರೆ. ಹೇರ್ ಕಲರ್ ಆಲ್ರೆಡಿ ಲಾಂಚ್ ಆಗಿದೆ. ಜಿಮೋಕಾ ಇಲ್ಲ, ಪುನಃ ಜಿಮೋಕಾ ಬಂದಿದೆ. ಕ್ವಾಡಿಸೆಪ್ ಏನಪ್ಪ ಲೇಹ ತಗೊಳ್ಳೋದು ಹೇಗೆ ಅಂದ್ರೆ ಕಾಣಿಸೋ ಕ್ಯಾಪ್ಸುಲ್ ಬಂದಿದೆ. ಏನು ಕಂಪನಿಗಳು ಏನೇನು ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಇಮ್ಯಾಜಿನಬಲ್. ಸೊ ಹಾಗಾಗಿರೋದ್ರಿಂದ ನೀವು ಇದರಲ್ಲಿ ತಿಳ್ಕೊಬೇಕಾಗಿದೆ. ಫಸ್ಟ್ ನಂಬರ್ 1 ಆರೋಗ್ಯ ಸಿಗ್ತದೆ. ಎರಡನೇದು ವ್ಯಕ್ತಿತ್ವವನ್ನ ನೀವು ವಿಕಸನ ಮಾಡ್ಬೋದು. ಈಗ ನಮ್ಮ ಜೊತೆಗಿದ್ದಾರೆ ನೋಡಿ, ಇಲ್ಲಿ ರಾಘವೇಂದ್ರ ಅವರು ಇದ್ದಾರೆ. ರಾಘವೇಂದ್ರ ಅವರು ಒಂದು ಸ್ವಲ್ಪ ದೂಡಿದ್ರು ಕೂಡ ಅವರು ಸ್ಟೇಜಿಗೆ ಹೋಗಿ ಮಾತಾಡುವವರಲ್ಲ. ನಾವು ಎಷ್ಟೋ ದೂಡಿದೀವಿ ಅವರಿಗೆ. ಅಲ್ಲಿ ನಮ್ಮ ಕುಪ್ಪಳ್ಳಿಗೆ ಬಂದಾಗ ಹೋಗಿ ಒಂದು ಮಾತಾಡಿ ಅಂದ್ರೆ ಮಾತಾಡಿ, ಯಾಕಂದ್ರೆ ಆಗುದಿಲ್ಲ. ಅಂಥವ್ರು ಇವತ್ತು ಆನ್ಲೈನ್ ಅಲ್ಲಿ ಬಂದು ಮಾತಾಡ್ತಾರೆ. ಎಂತ ಹೇಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ಎಷ್ಟು ದುಡ್ಡು ಕೊಟ್ಟರು ನಿಮ್ಗೆ ಇದು ಸಾಕಾಗುದಿಲ್ಲ ಅಲ್ಲ. ಸೊ ದುಡ್ಡು ಕೊಟ್ಟರು ಸಿಗ್ತದೆ, ಇದು ಸಿಗುದಿಲ್ಲ. ಅಂತ ಒಂದು ವಿಶೇಷತೆ ಇದರಲ್ಲಿದೆ ಈ ಬಿಸ್ನೆಸ್ ಅಲ್ಲಿ. ನಿಮ್ಮನ್ನ ವ್ಯಕ್ತಿತ್ವ ವಿಕಾಸ್, ನೀವೊಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೋದು ನೋಡಿ. ನೀವು ಥಿಂಕ್ ಮಾಡ್ಬೇಕು. ಎಸ್, ನಿಮ್ಗೆ ಏನು ಡ್ರೀಮ್ ಇದೆ ಅದನ್ನ ಥಿಂಕ್ ಮಾಡ್ಬೇಕು ನೀವು. ಅದು ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಈಗ ನಿಮ್ಗೆ ಮೂರನೇದು ಏನಂತ ಹೇಳಿದ್ರೆ, ನೀವು ಈ ಬಿಸ್ನೆಸ್ ಅನ್ನ ನಿಮ್ಮ ಕುಟುಂಬದೊಟ್ಟಿಗೆ ಮಾಡ್ಬೋದು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಹಸ್ಬೆಂಡ್ ಜಾಯಿನ್ ಆದ್ರೆ ನಿಮ್ಮ ಶ್ರೀಮತಿಯವರು ಇದಕ್ಕೆ ಜಾಯಿನ್ ಮಾಡಿ, ಅಥವಾ ನಿಮ್ಮ ಶ್ರೀಮತಿಯವರು ಜಾಯಿನ್ ಆದ್ರೆ ನಿಮ್ಮ ಯಜಮಾನರನ್ನ ಇದಕ್ಕೆ ಜಾಯಿನ್ ಮಾಡಿ. 1+1 2 ಆಗ್ಲಿಲ್ಲ ಅಲ್ಲಿ. 1+1 11 ಆಯ್ತು ನೋಡಿ. 11. ಇದು ಹೇಗಂತೀರಿ ನೀವು? ಅವ್ರು ಜಸ್ಟ್ ಸಪೋರ್ಟ್ ಮಾಡಿದ್ರೆ ಸಾಕು, ನೀವು ಎಷ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಮಾರಲ್ ಸಪೋರ್ಟ್ ಅಂತ ಇರ್ತದೆ, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಫ್ಯಾಮಿಲಿ ಬಿಸ್ನೆಸ್. ನೀವು ಫ್ಯಾಮಿಲಿ ಒಟ್ಟಿಗೆ ಗಂಡ ಹೆಂಡತಿ ಸೇರಿ ಈ ಬಿಸ್ನೆಸ್ ಮಾಡೋದ್ರಿಂದ ಈ ಬಿಸ್ನೆಸ್ ಫಾಸ್ಟ್ ತುಂಬಾ ಹೋಗ್ತದೆ. ತುಂಬಾ ಜನರಿಗೆ ಈ ಬಿಸ್ನೆಸ್ ಯಾಕೆ ಫಾಸ್ಟ್ ಹೋಗುದಿಲ್ಲ? ಮನೆಯವರ ಸಪೋರ್ಟ್ ಇರುವುದಿಲ್ಲ. ಮನೆಯವರೇ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಿಲ್ಲ.
ಸೊ ಆವಾಗ ಏನಾಗ್ತದೆ ಅಂದ್ರೆ ಅವರಿಗೆ ಕಿರಿಕಿರಿ ಆಗಿ ಆ ಬಿಸ್ನೆಸ್ ಅನ್ನ ಅವ್ರು ಎಷ್ಟೋ ಜನ ಬಿಟ್ಟು ಹೋಗೋರು ಇದ್ದಾರೆ, ಸಪೋರ್ಟ್ ಇಲ್ಲದೆ ಬಿಟ್ಟು ಹೋಗ್ತಾರೆ. ಹಾಗಾಗಿರೋದು ಈ ಬಿಸ್ನೆಸ್ ಅನ್ನ ನೀವು ಗಂಡ ಹೆಂಡತಿ ಸೇರಿಸಿ ಬಿಸ್ನೆಸ್ ಅನ್ನ ಮಾಡಿ ಅಂತ. ಈಗ ನಮ್ಗೆ ನಿನ್ನೆ ಸಹ ಕಂಪನಿಯಿಂದ ಕಾಲ್ ಬಂತು. ಲಲಿತ್ ತಾಜ್ ಹೋಟೆಲ್ ಇದೆ ಬೆಂಗಳೂರಲ್ಲಿ, ಗೊತ್ತಿದೆಯಾ ನಿಮ್ಗೆ? ಎಷ್ಟು ಜನರಿಗೆ ಗೊತ್ತಿದೆ? ಅಶೋಕ ಅಲ್ಲ, ಲಲಿತ್ ಅಶೋಕ್ ಹೋಟೆಲ್. ಇಟ್ ಇಸ್ ಎ 5 ಸ್ಟಾರ್ ಹೋಟೆಲ್. 35,000 ಕಟ್ಲಿಕ್ಕಂತೆ ಅದಕ್ಕೆ. ನಮ್ಗೆ ಅವರು ಇನ್ವೈಟ್ ಇದೆ, ಯಾಕಂದ್ರೆ ಸೌತ್ ಇಂಡಿಯಾ ಕ್ರೌನ್ ಡೈಮಂಡ್ ಕ್ಯಾಂಪ್ ಇದೆ ಅದಕ್ಕೆ. ಒಂದ್ ದಿನಕ್ಕೆ 35,000. ನಾವು ಕಟ್ಲಿಕ್ಕಿಲ್ಲ. ನೀವು ಬನ್ನಿ, ನೀವು ಗಂಡ ಹೆಂಡತಿ ಸೇರಿ ನೀವು ಬನ್ನಿ ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಯಾರಿಗುಂಟು ಯಾರಿಗಿಲ್ಲ. ಆ ಹೋಟೆಲಲ್ಲಿ ಉಳಿಯೋ ನಾವು ಒಂದ್ಸಲ ಹೋಗಿದ್ವಿ ಆ ಹೋಟೆಲಿಗೆ. ಯಾವಾಗ ಹೋಗಿದ್ವಿ? IDSI ಮೀಟಿಂಗ್ ಆಗಿತ್ತು, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮೀಟಿಂಗ್. ವೆರಿ ಬಿಗ್ ಹೋಟೆಲ್, ಮೆಜೆಸ್ಟಿಕ್ ಎಂದು ಸ್ವಲ್ಪ ಹೆಚ್ಚು ದೂರದಲ್ಲಿಲ್ಲ, 1 ಕಿಲೋಮೀಟರ್ ಆಸ್ಪಾಸಲ್ಲಿ ಆ ಹೋಟೆಲ್ ಇದೆ ನೋಡಿ. ಇಟ್ಸ್ ಕಾಲ್ಡ್ ಲಲಿತ್ ಅಶೋಕ್. ಆ ಥರ ಒಂದು 5 ಸ್ಟಾರ್ ಹೋಟೆಲ್. 5 ಸ್ಟಾರ್ ಹೋಟೆಲ್, ಆರ್ಡಿನರಿ ಹೋಟೆಲ್, ಎಕ್ಸ್ಟ್ರಾರ್ಡಿನರಿ ಹೋಟೆಲ್. ಸೊ ನೋಡಿ, ಒಂದು ಅವಕಾಶ ಸಿಗ್ತದೆ ನನ್ಗೆ. ಈ ಯಾವ ಬಿಸ್ನೆಸ್ ಸಿಗ್ತದೆ? ನಾವಲ್ಲೆಲ್ಲ ಹೋಗ್ಬೇಕಾದ್ರೆ ಏನೋ ರಾಜಕೀಯ ಆ ಮಿನಿಸ್ಟರ್ ಲೆವೆಲ್ ಅಲ್ಲಿ ಹೋಗಿ ಅಲ್ಲಿ, ಯಾಕಂದ್ರೆ ಅಷ್ಟು ದುಡ್ಡು ಕಟ್ಬೇಕಲ್ಲ. ಯಾರು ಕಟ್ತಾರೆ? ಕಂಪನಿ ಕಟ್ತಾ ಇದ್ದಾರೆ. ಅಂದ್ರೆ ಇದೊಂದು ಅವಕಾಶ ಈ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಇವ್ರಿಗೆಲ್ಲ ನಾನು ಸ್ಟಾರ್ಟಿಂಗ್ ಹೇಳಿದೆ ನೋಡಿ, ಯಾರು ಬೇಕಾದ್ರೆ ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಈಗ ರೈತರಿಂದ ಹಿಡಿದು ನಾನು ಹೇಳಿದಲ್ಲ, ನೀವು ಬಿಹಾರಲ್ಲಿ ನೋಡ್ಬೇಕು. ನೀವು ಬಿಹಾರ್ನಲ್ಲಿ ಎಂತೆಂಥವರೆಲ್ಲ ಬಿಸ್ನೆಸ್ ಮಾಡಿ, ಒಬ್ಬ STD ಬೂತ್ನವರು ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. STD ಬೂತ್ನವ್ರು. ಯಾಕೆ ಹೇಗೆ ಅಂತ ಹೇಳಿದ್ರೆ ಅವನಿಗೊಂದು ಡ್ರೀಮ್ ಇದೆ. ಅವನ ಡ್ರೀಮ್ ಅನ್ನ ರಿಯಲೈಸ್ ಮಾಡ್ಲಿಕ್ಕೋಸ್ಕರ ಅವ ಬಂದಿದ್ದಾನೆ ಅದಕ್ಕೆ, ಅಷ್ಟೇ. ಇದು ನಿಮ್ಗೆ, ಅದು ನಾನು ಲಾಸ್ಟಿಗೆ ಹೇಳ್ತೀನಿ ನಿಮ್ಗೆ ಬಿಸ್ನೆಸ್ ಅಂದ್ರೆ ಏನು ಅಂತ. ಸೊ ಈಗ ನಿಮ್ಗೆ ನಿಮ್ಮ ವ್ಯಕ್ತಿತ್ವವನ್ನು ರಿಯಲೈಸ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ ಸಂಸಾರದ ಒಟ್ಟಿಗೆ ಈ ಬಿಸ್ನೆಸ್ ಅನ್ನ ಮೈ ಹೋಮ್ ಮೈ ಶಾಪ್ ಅಂತ ಮಾಡಿದ್ದಾನೆ. ನೀವು ಅಂಗಡಿ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ. ನೀವು ಮನೆಯೇ ಒಂದು ಅಂಗಡಿ, ಮನೆಯೇ ನಮ್ಮ ಆಫೀಸ್, ಮನೆಯೇ ಬಿಸ್ನೆಸ್, DXN ಬಿಸ್ನೆಸ್. ಯಾರಿದ್ರು ನಮ್ದು ಎಲ್ಲಿ ಪ್ರಾಡಕ್ಟ್ ಸಿಗ್ತದೆ, ಸ್ಟಾಕ್ ಪಾಯಿಂಟ್ ಹೆಸರೇ ಹೇಳಬಾರ್ದು ನೀವು. ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಎಲ್ಲಾ ಸ್ಟಾಕ್ ಪಾಯಿಂಟ್ ಸರಿ ಇದೆ ಅಂತ ನಾನು ಹೇಳುವುದಿಲ್ಲ. ನೀವೇ ಒಂದು ಡಿಸಿಷನ್ ತಗೊಂಡು ನಿಮ್ಮ ಮನೆಯಲ್ಲೇ ಸ್ಟಾಕ್ ಇಟ್ಬಿಡೋದು, ಎವ್ರಿಥಿಂಗ್ ಅವೈಲಬಲ್ ಇಲ್ಲ. ಮತ್ತೆ ನೋಡೋಣ ಅವ ಜಾಯಿನ್ ಆಗ್ತಾನೆ ಅಂತ ಹೇಳಿದ್ರೆ, ಅಥವಾ ಏನಾದರೂ ಅವನು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ್ರೆ ಜಾಯಿನ್ ಮಾಡಿಬಿಟ್ಟು ಮತ್ತೆ ಸ್ಟಾಕ್ ಪಾಯಿಂಟ್ ತೋರಿಸ್ತಾರೆ. ಅಷ್ಟೊತ್ತು ತನಕ ನೀವು ಇಲ್ಲೇ ಮನೆ, ಮೈ ಹೋಮ್ ಮೈ ಶಾಪ್, ನಿಮ್ಮ ಮನೆಯಲ್ಲೇ. ಯಾವಾಗ ಆಗ್ತದೆ? ಅದು ನಿಮ್ಮ ಸಪೋರ್ಟ್ ಇದ್ದಾಗ ಮಾತ್ರ. ಸೊ ಗಂಡ ಉತ್ತರ, ಹೆಂಡತಿ ದಕ್ಷಿಣ ಅಥವಾ ಪೂರ್ವ ಪಶ್ಚಿಮ ಆದ್ರೆ ಆಗುದಿಲ್ಲ. ಒಟ್ಟಿಗಿದ್ದಾಗ ಈ ಬಿಸ್ನೆಸ್ ಅವ್ರನ್ನ ಒಟ್ಟು ಮಾಡ್ತದೆ. ಅದು ಇಂಪಾರ್ಟೆಂಟ್. ಈ ಬಿಸ್ನೆಸ್ ಅವ್ರನ್ನ ಒಟ್ಟು ಮಾಡ್ತದೆ. ಹೇಗೆ ಒಟ್ಟು ಮಾಡ್ಬೋದು? ನೀವು ಅವರಿಗೆ ತಿಳ್ಕೊಬೇಕು, ಅವರ ಒಂದು ಕನಸುಗಳೇನು ಅಂತ. ಅವರಿಗೊಂದು ಬಂಗಾರ ತಗೋದಿರ್ಬೋದು, ಅಥವಾ ಒಂದು 2 ಮನೆ ಕಟ್ಟೋದಿರ್ಬೋದು, ಅಥವಾ ಇನ್ನು ಮಕ್ಕಳಿಗೆ ಎಜುಕೇಶನ್, ಯಾವುದೋ ಕನಸಿರ್ತದೆ. ಈ ಕನಸೆಲ್ಲ ಈ ಬಿಸ್ನೆಸ್ ಅಲ್ಲಿ ನಾವು ಇಬ್ಬರು ಸೇರಿ ಮಾಡೋಣ ಅಂತ ನೀವೊಂದು ನಿರ್ಧಾರ ಮಾಡಬೇಕು. ರಿಟೈರ್ಮೆಂಟ್, ಪ್ರತಿ ವರ್ಷ ಫಾರಿನ್ ಟ್ರಿಪ್ಗೆ ಹೋಗೋಣ, ಇದನ್ನ ನೀವು ನಿರ್ಧಾರ ಮಾಡಿದಾಗ, ಆವಾಗ ಅವ್ರ ಕನಸಿಗೆ ನೀವು ಸ್ಪಂದನೆ ಕೊಟ್ಟಾಗ ಈ ಬಿಸ್ನೆಸ್ ವರ್ಕ್ ಆಗ್ತದೆ ನೋಡಿ. ಅದಕ್ಕೆ ನೀವು ಹೇಳುದು ಇದು ಫ್ಯಾಮಿಲಿ ಬಿಸ್ನೆಸ್. ಬೇರೆ ಬಿಸ್ನೆಸ್ ಅಲ್ಲಿ ಹೋಗಿ ನೀವು ಗ್ರೋಸರಿ ಶಾಪ್ ಅಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಳ್ತಾರೆ, ಅಥವಾ ಒಂದು ಬಾರ್ ಓಪನ್ ಮಾಡಿರ್ತಾರೆ ನಿಮ್ಮ ಗಂಡವರು, ನೀವು ಬಂದು ಬಾರಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ತಾರ ಅವರು. ಆ ಬಿಸ್ನೆಸ್ ಅಲ್ಲಿ ಆಗುದಿಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ, ಯಾಕಂದ್ರೆ ಡೇ ಟು ಡೇ ಪ್ರಾಡಕ್ಟ್ಸ್, ಈಗಂತೂ ಬ್ಯೂಟಿ ಪ್ರಾಡಕ್ಟ್ಸ್, ಲೇಡೀಸ್ ಪ್ರಾಡಕ್ಟ್ ಬೇಕಾದಷ್ಟು ಬರ್ತಾ ಇದೆ. ಅದನ್ನು ಈಸಿಯಾಗಿ ಮಾರ್ಕೆಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರೀತಾರೆ. ಈ ಬಿಸ್ನೆಸ್ ಎಲ್ಲ ಲೀಗಲ್ ಬಿಸ್ನೆಸ್ ಇದು, ಅದು ಇಂಪಾರ್ಟೆಂಟ್. ಮತ್ತೊಂದು ನೋಟ್ ಮಾಡಿ, ಇಟ್ ಈಸ್ ಎ ಲೀಗಲ್ ಬಿಸ್ನೆಸ್. ಲೀಗಲ್ ಅಂದ್ರೆ ನ್ಯಾಯಯುತವಾಗಿದೆ. ನೀವೇನು ಪ್ರಾಡಕ್ಟ್ ಕೊಡ್ತಾರೋ ಕಂಪನಿ ನಿಮಗೆ ಟ್ಯಾಕ್ಸ್ ಪೇಯ್ಡ್ ಬಿಲ್ ಕೊಡ್ತದೆ ನೋಡಿ. ಬೇಕಾದ್ರೆ ನಾನು ಹೊಸಬರಿಗೆಲ್ಲ ಹೇಳ್ತಾ ಇರೋದು, ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿದ್ದೀರಿ ಕಂಪನಿ, ನೀವು ಒಂದ್ಸಲ ನೀವು ಕಂಪನಿ ಜಾಯಿನ್ ಆದ್ರೆ ನೀವು 10,000 ಪ್ರಾಡಕ್ಟ್ಗೆ ಕಂಪನಿ ಅಫಿಷಿಯಲ್ ಟ್ಯಾಕ್ಸ್ ಪೇಯ್ಡ್, GST ಪೇಯ್ಡ್ ಬಿಲ್ ಕೊಡ್ತದೆ. ಲೀಗಲ್, ಯಾರಿಗೂ ಮೋಸ ಇಲ್ಲ, ಸರ್ಕಾರಕ್ಕೆ ಮೋಸ ಇಲ್ಲ, ನಮ್ಮ ದೇಶಕ್ಕೆ ಮೋಸ ಇಲ್ಲ, ಜನರಿಗೆ ಮೋಸ ಇಲ್ಲ, ನಮಗೂ ಮೋಸ ಇಲ್ಲ, ಕನ್ಸ್ಯೂಮರಿಗೂ ಮೋಸ ಇಲ್ಲ, ಯಾರಿಗೂ ಮೋಸ ಇಲ್ಲ. ಇಟ್ ಈಸ್ ಎ ಲೀಗಲ್ ಬಿಸ್ನೆಸ್, ಎಥಿಕಲ್ ಬಿಸ್ನೆಸ್. ಕಂಪನಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಲೀಗಲಿಟಿ ಇದೆ. ಅದು ಲೀಗಲ್ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಅದು ಕಟ್ಟಲಿಲ್ಲ ಅಂದ್ರೆ, ಲೈಸೆನ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಎಲ್ಲ ಬಂದ್ ಮಾಡ್ತಾರೆ ಗೌರ್ಮೆಂಟ್. ಎಷ್ಟೋ ನೋಡಿ ಬಿಸ್ನೆಸ್ ಬಂದ್ ಆಗ್ತದೆ.
ಯಾಕಂದ್ರೆ ಅವರು ಲೀಗಲ್ ಇರೋದಿಲ್ಲ. ಇಟ್ ಈಸ್ ಎ ಲೀಗಲ್ ಬಿಸ್ನೆಸ್. ಅದಕ್ಕಿಂತ ಜಾಸ್ತಿ ಇಟ್ ಈಸ್ ಎ ಮಾರಲ್ ಬಿಸ್ನೆಸ್. ಮಾರಲ್ ಬಿಸ್ನೆಸ್ ಅಂದ್ರೆ ಏನು? ಕನ್ನಡದಲ್ಲಿ ಮಾರಲ್ ಅಂದ್ರೆ ಏನು? ನೀತಿ ಸರ್. ನೀತಿ, ಕರೆಕ್ಟ್. ಇದು ನೀತಿಯುತವಾದ ಬಿಸ್ನೆಸ್, ಮಾರಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ನೋಡಿ, ನಮ್ಗೆ ಎಷ್ಟೋ ಜನ ಬ್ಲೆಸ್ಸಿಂಗ್ ಮಾಡ್ತಾರೆ. ನೀವು ಪ್ರತಿದಿನ ಬಂದು ಮೀಟಿಂಗ್ ಕೊಡಿ ಸರ್, ಪ್ರತಿದಿನ ನಮ್ಗೆ ಹೇಳಿ ಸರ್, ನಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಯಾವ ಬಿಸ್ನೆಸ್ ಅಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾರೆ? ಅವನು ಏನಮ್ಮ ಅಷ್ಟು ದುಡ್ಡು ತಗೊಂಡ ನೋಡಿ, ಒಂದು ಸರಿ ಇಲ್ಲ. ಆ ಬಸ್ಸಿಗೆ 2,000 ರೂಪಾಯಿ ತಗೊಳ್ತಾರೆ, ಆ ಬಸ್ಸಲ್ಲಿ ಫೆಸಿಲಿಟಿ ಇಲ್ಲ. ನಾವು ಇದನ್ನೇ ಹೇಳ್ತೀವಿ ನೋಡಿ. ಆದರೆ ನಿಮಗೆ ಈ ಬಿಸ್ನೆಸ್ ತಗೊಂಡು ನನ್ನ ಹೊಟ್ಟೆನೋ ಹೋಯ್ತು ಮಾರೆ, ನಾನು ಆರಾಮಾಗಿದ್ದೀನಿ, ಇದೆಲ್ಲ ಕರೆಕ್ಟ್ ಆಯ್ತು ನೋಡಿ ಈ ಬಿಸ್ನೆಸ್, ಓಹ್ ಸೂಪರ್ ಮಾರೆ ನಿಮ್ಮ ಪ್ರಾಡಕ್ಟ್. ಪೇಸ್ಟ್ ಎಷ್ಟು ಜನ ಬಂದು ಪೇಸ್ಟ್ ತಗೊಂಡಾಗ ಬ್ಲೆಸ್ ಮಾಡಿ, ಇದು ಒಂದು ಯಾವಾಗಲೂ ಸಪ್ಲೈ ಮಾಡಿ ಪೇಸ್ಟನ್ನು ಅಂತ ಹೇಳ್ತಾರೆ. ಎಷ್ಟು ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದದಿಂದ ನಿಮಗೆ ಹಣ ಬರ್ತಾ ಇರ್ತದೆ. ನೀವೇನು ಹೋಗಿ ಗುಡಿಗೆ ಹೋಗಿರ್ಬೋದು, ಅಥವಾ ಮಸೀದಿಗೆ ಹೋಗಿರ್ಬೋದು, ಚರ್ಚಿಗೆ ಹೋಗ್ಬೋದು, ಯಾರು ಸಿಗುದಿಲ್ಲ ಅಲ್ಲಿ. ನೋಡಿ ಬೇಕಾದ್ರೆ ಎಲ್ಲಿ ಸಿಗ್ತಾರೆ ನಿಮಗೆ? ನಿಮಗೆ ಸಿಗೋದು ಮಾರ್ಕೆಟಲ್ಲಿ. ಅವರೇ ಭಗವಂತ. ಆಶೀರ್ವಾದ ಮಾಡ್ತಾರಲ್ಲ, ಅವರ ಆಶೀರ್ವಾದ ನಿಮ್ಗೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತದೆ ನೋಡಿ. ನಿಮ್ಮ ಲೈಫೇ ಚೇಂಜ್ ಆಗ್ತದೆ. ಜನರ ಬ್ಲೆಸ್ಸಿಂಗ್ಸ್ ಉಂಟು, ಅದಕ್ಕಿಂತ ಪವರ್ಫುಲ್ ನಿಮಗೆ ಒಂದು ಯಾವುದು ಆಶೀರ್ವಾದ ಈ ಪ್ರಪಂಚದಲ್ಲಿ ಯಾರಿಲ್ಲ. ಅವ್ರು ವಿಶ್ ಮಾಡ್ಬೇಕು, ಅವರ ವಿಶ್ ಇದೆಯಲ್ಲ ಅದು ನಿಮಗೆ ವರ್ಕ್ ಆಗ್ತದೆ. ಅದು ಈ ಬಿಸ್ನೆಸ್ ಅಲ್ಲಿ ನಿಮಗೆ ಸಿಗ್ತದೆ. ಸೋಪಿಂದ ಸಿಗ್ತದೆ, ಪೇಸ್ಟಿಂದ ಸಿಗ್ತದೆ, ಕಾಫಿಯಿಂದ ಸಿಗ್ತದೆ, ಟೀಯಿಂದ ಸಿಗ್ತದೆ ಇಲ್ವಾ? ಎಷ್ಟು ಜನ ಬೇಕು ನಿಮ್ಗೆ? ಕೌಂಟ್ಲೆಸ್ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಇದು ನೀತಿಯುತವಾದ ಬಿಸ್ನೆಸ್. ಇದರಲ್ಲಿ ಯಾವುದೇ ಒಂದು ಮೋಸ ವಂಚನೆ, ಇದರಲ್ಲಿ ದಗ ಇಲ್ಲ. ಸೊ ಅದೇ 21st ಸೆಂಚುರಿ ಬಿಸ್ನೆಸ್. ಈಗ ನಿಮ್ಗೆ ಗೊತ್ತಾಯ್ತು, ಒಂದು ಲೆವೆಲ್ ಅಲ್ಲಿ ಬಂದ್ರಿ. ಇದರಲ್ಲಿ ನಿಮ್ಗೆ ಲಾಸ್ಟ್ ಹೇಳೋದು, ನಿಮ್ಗೆ ನೀವು ಇದರಲ್ಲಿ ಫ್ರೀಡಮ್ ತಗೋಬಹುದು, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೋದು. ಏನಪ್ಪ ಇದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್, ಈ ಒಂದು ಹೊಸ ವರ್ಡ್ ಹೇಳ್ತಾ ಇದ್ದೀರಿ. ಇದು ನಿಮಗೆ ಇದು 1ನೇ ಕ್ಲಾಸು, 2ನೇ ಕ್ಲಾಸು, 3, 4, 5, 6, 10, 11, 12, 13, 14, 15, 16, 17ನೇ ಕ್ಲಾಸಲ್ಲಿ ಎಲ್ಲಿಯೂ ಈ ವರ್ಡ್ ಬರೋದಿಲ್ಲ ನೋಡಿ. ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ನಿಮ್ಗೆ ಏನು ನೀವು ಇಂಜಿನಿಯರ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ನೀವು MBA ಮಾಡ್ತೀರಾ, DC ಆಗ್ತೀರಾ, ಕಲೆಕ್ಟರ್ ಆಗ್ತೀರಾ, ಇದೇ ಕಾಲೇಜಲ್ಲೇ ನಿಮಗೆ, ಸ್ಕೂಲಲ್ಲಿ ಇದು ಬಿಟ್ಟರೆ ಏನಾದ್ರು ಯಾರಾದರೂ ನಿಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೋರ್ಸ್ ಇದೆಯಾ ನಿಮಗೆ? ವಾಟ್ ಈಸ್ ಮೀನ್ ಬೈ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಕೋರ್ಸ್? FIC. ಯಾರಿಗೆ ಗೊತ್ತು FIC ಬಗ್ಗೆ? ಹೇಳಿ ನೋಡಿ. ಆರ್ಥಿಕ ಸುಸ್ಥಿರ. ಆಸ್ತಿಕ ಸುಸ್ಥಿರ. ಎಲ್ಲಿ, ಯಾವ ಕೋರ್ಸ್, ಯಾವ ಕಾಲೇಜಲ್ಲಿ ಇದೆ? ಯಾವ ಕಾಲೇಜಲ್ಲಿ ಇದೆ? ಬರೀ ಕಟ್ಟಿಸ್ಕೊಳ್ಳೋದೇ ಆಗುತ್ತೆ ಸರ್, ಬಿಲ್ಡಿಂಗ್ ಚಾರ್ಜ್, ಆ ಚಾರ್ಜ್, ಈ ಚಾರ್ಜ್. ಇಲ್ಲಿ ನಿಮ್ಗೆ ನೋಡಿ, ಆರ್ಥಿಕ ಸುಸ್ಥಿರ ಅಂದ್ರೆ ನಿಮ್ಗೆ ಇಲ್ಲಿ ಫೈನಾನ್ಷಿಯಲಿ ನೀವು ಸ್ವತಂತ್ರರಾಗ್ಬೋದು ಅಂತ ಒಂದು ಇಂಡಸ್ಟ್ರಿ ಇದು. ಸೊ ಆದ್ರಿಂದ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ನಾವು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದ್ರೆ ನಿಮ್ಗೆ ಟೈಮ್ ಮತ್ತೆ ಹಣ, ಇದು ಎರಡರ ಸ್ವತಂತ್ರ ಇರ್ಬೇಕು ನಿಮ್ಗೆ. ನಾವು ಒಂದ್ಸಲ ಉತ್ತರ ಇಂಡಿಯಾ ಪ್ರವಾಸಕ್ಕೆ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಮಕ್ಕಳೊಟ್ಟಿಗೆ ಹೋಗಿ. ಅಲ್ಲಿ ನಿಮ್ಗೆ ಲೇಡೀಸ್ದವರು ಜಾಸ್ತಿ ಇದ್ದಾರೆ, ಅವರ ಗಂಡಂದ್ರೆಲ್ಲ ಬರಲೇ ಇಲ್ಲ. ನಾವೆಲ್ಲ ಕೇಳಿದ್ವಿ ಫ್ಯಾಮಿಲಿಯಲ್ಲ, ಅವರೆಲ್ಲ ಬಿಸ್ನೆಸ್ ಪುರ್ಸಸ್ ಇಲ್ಲ ಸರ್, ಅವ್ರಿಗೆ ಟೈಮೇ ಇಲ್ಲ, ಯಾವಾಗ ನೋಡು ಬಿಸ್ನೆಸ್ ಅಂತ ಇರ್ತಾರೆ. ನೋಡಿದ್ರ, ಟೈಮೇ ಇಲ್ಲ ಜನರಿಗೆ. ಮ್ಯಾಕ್ಸಿಮಮ್ ಜನಕ್ಕೆ ಟೈಮ್ ಇಲ್ಲ. ಬಿಸ್ನೆಸ್ ಅಲ್ಲಿ ಇದ್ದವ್ರಿಗೆ, ಜಾಬ್ ಅಲ್ಲಿ ಇದ್ದವ್ರಿಗೆ ರಜೆ ಇಲ್ಲ. ಎಲ್ಲಿದೆ ಟೈಮ್ ಫ್ರೀಡಮ್ ನಿಮ್ಗೆ? ನೀವು ಟೈಮನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರಿ, ಅಥವಾ ನೀವು ಟೈಮನ್ನು ಬಿಸ್ನೆಸ್ಗೆ ಹಾಕ್ಬಿಟ್ಟಿದ್ದೀರಿ. ಫ್ರೀಡಮ್ ಇಲ್ಲ ನಿಮಗೆ. ಇದಕ್ಕೆ ಟೈಮ್ ಫ್ರೀಡಮ್ ಸಿಗ್ತದೆ. ಟೈಮ್ ಎಷ್ಟು ಒಂದು ಜಸ್ಟ್ ನಾನು ಹೇಳೋದಿಲ್ಲ, ನೀವು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ, ನಾನು ಹೇಳೋದನ್ನ ಫಾಲೋ ಮಾಡಿದರೆ, ಇದನ್ನೆಲ್ಲ ಜನರಿಗೆ ಸರಿಯಾಗಿ ಮೈಂಡ್ ಸೆಟ್ ಮಾಡಿದರೆ, ಜನ ನಮ್ಮ ಜೊತೆಗೆ ಬರ್ತಾರೆ. ಜನ ಯಾಕೆ ನಮ್ಮ ಜೊತೆಗೆ ಬರೋದಿಲ್ಲ? ಅದೇ ಹೇಳಿದಲ್ಲ, ನಮ್ಗೆ ಎಷ್ಟೋ ಸಲ ಉದಾಹರಣೆ ಕೊಟ್ಟೆ ನಾನು. ನೀವು ಇರುವೆಗಳಿಗೆ ಏನಾಗ್ತೀರಿ ಅಂತಾರೆ, ಈ ಇದುಂಟಲ್ಲ, ಈ ಬೇವು ಹಾಕ್ತೀರಿ, ಇರುವೆಗಳು ಓಡ್ತಾವ್. ಇರುವೆಗಳಿಗೆ ನೀವು ಬೆಲ್ಲ ಹಾಕ್ಬೇಕು, ಸಕ್ಕರೆ ಹಾಕಿದ್ರೆ ಇರುವೆಗಳು ಒಳಗ. ಈ ಪ್ರಿನ್ಸಿಪಲ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಸರಿಯಾಗಿ ಜನರಿಗೆ ಯಾವ್ದು ಬೇಕೋ ಅದನ್ನ ಕೊಡ್ಲಿಕ್ಕೆ ರೆಡಿ ಇದ್ರೆ ಜನ ನಮ್ಮ ಜೊತೆಗೆ ಬರ್ತಾರೆ. ನಾವು ಏನು ಹೇಳ್ತೀವಿ ಗೊತ್ತಿದೆ ಅಂತ ಹೇಳ್ತಾ ಹೋಗ್ತೀವಿ, ಆದ್ರೆ ಅದು ಅವ್ರಿಗೆ ಅಗತ್ಯ ಇರುವುದಿಲ್ಲ.
ಇದನ್ನ ನಾವು ತಿಳ್ಕೊಬೇಕು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದ್ರೆ ಏನಂತ ಕರೆಕ್ಟ್ ಆಗಿ ಅವರಿಗೆ ತಿಳಿಸ್ಬಿಡ್ಬೇಕು. ಆರ್ಥಿಕ ಸ್ವತಂತ್ರವನ್ನು ಪಡೆಯುವುದು ಅಂದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಹಣ ಇದರಲ್ಲಿ ನಿಮ್ಗೆ ಬರ್ತದೆ. ಲೀಗಲ್, ಎಥಿಕಲ್ ಅಂಡ್ ಮಾರಲ್ ಆಗಿ ನಿಮ್ಗೆ ಬರ್ತಾ ಇರ್ತದೆ. ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ನೀವು ಹೋಗೋದು, ನಿಮ್ಗೆ ಒಂದು ಕಾರ್ಡ್, ನೀವೇನು ಬ್ಯಾಂಕಿಗೆ ಹೋಗಿ ಹಣ ಕಟ್ಟಲಿಕ್ಕಿಲ್ಲ, ಹಣ ತೆಗೆಯುವುದು ಮಾತ್ರ ಇದರಲ್ಲಿ. ಯಾಕಂದ್ರೆ ನಿಮ್ಗೆ ಹಣ ಬ್ಯಾಂಕ್ನವರು, ಕಂಪನಿಯವರು ಹಾಕ್ತಾರೆ ನಿಮ್ಗೆ ATM ಕಾರ್ಡಲ್ಲಿ ತೆಗೆಯುವುದು ಮಾತ್ರ. ನನಗೆ ಹಾಕಿದ್ದು ಗೊತ್ತಿಲ್ಲ. ನಮ್ದು ಗಣೇಶ್ ಎಂಟರ್ಪ್ರೈಸ್ ನನ್ನ ಹಣ ಹಾಕೋದೇ ಇಲ್ಲ, ಎಷ್ಟು ವರ್ಷ ಆಯ್ತೇನು, ಅದಕ್ಕೆ ಹಣ ಹಾಕೋದಿಲ್ಲ, ಓನ್ಲಿ ತೆಗೆಯುವುದು ಮಾತ್ರ. ನೋಡಿ, ಇಂಥ ಒಂದು ಬಿಸ್ನೆಸ್ ಎಲ್ಲಾದ್ರೂ ಉಂಟ? ಹಣ ಹಾಕದೆ ಹಣ ತೆಗಿತೀವುದು. ನಿಮ್ಗೆ ಬೇಕಾದ್ರೆ ನನ್ನ ಸ್ಟೇಟ್ಮೆಂಟ್ ಕೊಡ್ತೀನಿ, ಹಣ ಹಾಕಿದ್ದು ಉಂಟಾ ನೋಡಿ, ಬೇಕಾದ್ರೆ ಸ್ಟೇಟ್ಮೆಂಟ್ ತಗೊಳ್ಳಿ. ಪ್ರತಿ ತಿಂಗಳು 10ನೇ ತಾರೀಕು 9ನೇ ತಾರೀಕು ಹಣ ಒಂದು ಅದಕ್ಕೆ ಬರ್ತಾ ಇರ್ತದೆ ಹೊರತು ನಾವು ಡ್ರಾ ಮಾಡೋದು ಮಾತ್ರ. ಅದಕ್ಕೆ ನಾವು ಹಣ ಹಾಕ್ಲಿಕ್ಕೆ ಇಲ್ಲ. ಹಣ ಬ್ಯಾಂಕ್ ಕಂಪನಿಯವರು ನಮ್ಮ ಬ್ಯಾಂಕಿಗೆ ಹಾಕ್ತಾರೆ. ಬಟ್ ನಾವೇನ್ ಮಾಡ್ಬೇಕು, ಈಗ ಹೇಳಿದ್ನಲ್ಲ, ಇದನ್ನ ನಾವು ಮಾಡ್ಬೇಕಾಗ ಅಂತ ಒಂದು ಬಿಸ್ನೆಸ್ ಇದು. ಬೇರೆ ಎಲ್ಲ ಬಿಸ್ನೆಸ್ ನೀವು ಹಣ ತೆಗಿಲಿಕ್ಕೆ ಆಗ್ತದೆ ನೋಡಿ, ನೀವು ಹಣ ಹಾಕ್ಬೇಕಾಗ್ತದಲ್ಲ ಬ್ಯಾಂಕಿಗೆ, ಅವಾಗ ಹಣ ತೆಗಿಬಹುದು. ಇದು ಹಾಕೋದೇ ಇಲ್ಲ, ತೆಗೆಯುವುದು ಮಾತ್ರ. ಆ ಬಿಸ್ನೆಸ್ ಅಲ್ಲಿ ನಾವಿದ್ದೀವಿ. ಇದಕ್ಕೆ 21ನೇ ಶತಮಾನದ ಬಿಸ್ನೆಸ್ ಅಂತ ಹೇಳುದು. ಸೊ ಇದನ್ನ ಸರಿಯಾಗಿ ನಾವು ತಿಳ್ಕೊಬೇಕಷ್ಟೇ. ಈ ಬಿಸ್ನೆಸ್ ಅನ್ನ ಏನಿಲ್ಲ, ಇದರಲ್ಲಿ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಈ ಸ್ಕೀಮು ಸೇಲ್ಸ್ ಮ್ಯಾನ್ ಅಂತ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾ ಇದ್ದೀವಿ, ಸೇಲ್ಸ್ ಮ್ಯಾನ್ ತರ. ಇಟ್ಸ್ ನಾಟ್, ಇಟ್ ಇಸ್ ಎ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ಆ ಬಿಸ್ನೆಸ್ ಇದು. ಓಕೆ, ಈಗ ನಾವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್, ನಿಮ್ಗೆ ಟೈಮ್ ಫ್ರೀಡಮ್ ಸಿಗ್ತದೆ, ಹಣದ ಫ್ರೀಡಮ್ ಸಿಗ್ತದೆ, ಟ್ರಾವೆಲ್ ಫ್ರೀಡಮ್, ನಿಮ್ಗೆ ಬೇಕಾದಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೋಡಿ. ನೀವು ಫ್ರೀಡಮ್ ಇದೆ ನಿಮ್ಗೆ. ಯು ಆರ್ ದ ಬಾಸ್, ನೀವೇ ಈ ಕಂಪನಿಯ ಓನರ್. ನಿಮ್ಮ ಈಗ ಮೆಂಬರ್ಶಿಪ್ಪಿಗೆ 09097219219, ಅದಕ್ಕೆ ನಾನೇ ಓನರ್, ಬೇರೆ ಯಾರು ಓನರ್ ಇಲ್ಲ. ಈ ಬಿಸ್ನೆಸ್ ಅನ್ನಕ್ಕೆ ನಾವು ಎಲ್ಲಿ ಬೇಕಾದ್ರೆ, ಹೇಗೆ ಬೇಕಾದ್ರೆ, ಯಾವ ಬೇಕಾದ್ರೆ, ನಿಮ್ಗೆ ಇಲ್ಲಿ ಆಗ್ಲಿಲ್ಲ ಹೋಗಿ ಚೆನ್ನೈಗೆ ಮಾಡಿ, ಚೆನ್ನೈ ಆಗ್ಲಿಲ್ಲ ಅಂದ್ರೆ ಡೆಲ್ಲಿ ಮಾಡಿ, ಡೆಲ್ಲಿ ಆಗ್ಲಿಲ್ಲ ಅಂದ್ರೆ ದುಬೈ ಮಾಡು. ಫ್ರೀಡಮ್, ಅದರಿಂದ ನಿಮಗೆ ಟ್ರಾವೆಲ್ ಫ್ರೀಡಮ್ ಇದೆ. ಎಷ್ಟು ಬೇಕಾದ್ರೆ, ಎಲ್ಲಿ ಬೇಕಾದ್ರೆ, ಹೇಗೆ ಬೇಕಾದ್ರೆ. ನಾವೊಂದೀಗ ಆಲ್ರೆಡಿ 26 ಸಲ ಫಾರಿನ್ ಟ್ರಿಪ್ ಮಾಡಿದ್ವಿ. ಇದು ಮಾಡ್ಲಿಕ್ಕೆ ಇದರಲ್ಲಿ ಆಗ್ತದೆ, ಈ ಬಿಸ್ನೆಸ್ ಅಲ್ಲಿ ಮಾತ್ರ ಸಾಧ್ಯ. ಎಷ್ಟೋ ಜನ ಅವರೆಲ್ಲ ನೋಡಿ, ಎಷ್ಟು ಹಣ ಕೊಟ್ಟು, ಎಷ್ಟೋ ಪ್ರಾಬ್ಲಮ್ ಅಲ್ಲಿ, ಎಷ್ಟೋ ಇದರಲ್ಲಿ ಹೋಗ್ತಾರೆ, ಆಗೋದಿಲ್ಲ ಪ್ರಾಬ್ಲಮ್. ಬಟ್ ನಮ್ಗೆ ಆ ಥರ ಇಲ್ಲ. ಅದು ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ ಸಿಗ್ತದೆ. ರಿವಾರ್ಡ್ಸ್ ಅಂತ ಹೇಳ್ತೀವಿ, ಅದಕ್ಕೆ ರಿವಾರ್ಡ್ಸ್. ಈ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇದರ ಹಿಂದೆ ಇರುವ ರಿವಾರ್ಡ್ಸ್ಗಳು ನಿಮ್ಗೆ ಅದು ಈಗ ನಾನು ಹೇಳಿದಲ್ಲ, ನನಗೆ ಆ ಹೋಟೆಲೇ ಗೊತ್ತಿಲ್ಲ, ಲಲಿತ್. ಸೊ ಅವ್ರು ಪುನಃ ನನಗೆ ನಿನ್ನೆ ಫೋನ್ ಮಾಡಿ ಹೇಳಿದ್ರು, ಮುದ್ದಾಂ ಬುಕ್ ಮಾಡಿ ನೀವು ಅಂತ, ಬನ್ನಿ ನೀವು ಅಂತ. ಬನ್ನಿ ಅಂತ ಕರೀತಾರೆ. ನಾವಿನ್ನು ಅದಕ್ಕೆ ಇನ್ನು ರೆಡಿ ಮಾಡ್ಬೇಕಷ್ಟೆ. ಇನ್ನ ನೆಕ್ಸ್ಟ್ ಮಂತ್ 10, 11, 12 ಕಾಣ್ತದೆ, ನೆಕ್ಸ್ಟ್ ಮಂತ್. ಇನ್ನು ಕನ್ಫರ್ಮ್, ನಿನ್ನೆ ಸಹ ಅದಕ್ಕೆ ಮೇಲ್ ಬಂದಿದೆ. ಸೊ ಹಾಗಾಗಿ ಇದರ ಬಗ್ಗೆ ನೀವು ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು. ಅದಕ್ಕೋಸ್ಕರ ನಾನು ಈ ಬಿಸ್ನೆಸ್ ಡೆಪ್ತ್ ನಾಲೆಡ್ಜ್ ಇಲ್ಲ ಅಂದ್ರೆ ನಾವು ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡೋದಿಲ್ಲ. ನೀವು ಸೀರಿಯಸ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಈ ನಾಲೆಡ್ಜ್ ನಿಮ್ಗೆ ಬೇಕಾಗದೆ. 21ನೇ ಶತಮಾನದ ಈ ಬಿಸ್ನೆಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ಫ್ರೀಡಮ್, ಟೈಮ್ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಈವನ್ ಟೆನ್ಷನ್. ವಾಟ್ ಈಸ್ ದ ಟೆನ್ಷನ್? ಟೆನ್ಷನ್ ಏನಿದೆ ಇಲ್ಲಿ ನೋಡ್ತೀನಿ ನೋಡಿ. ಈಗ ನಮ್ಮ ಪ್ರಭು ಅವರು, ಶಿಖರ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಅವರು ಶಿಖರ್ ಶೆಟ್ಟಿ ಅವರ PV ಮಾಡ್ತಾ ಇದ್ದೀರಲ್ಲ ಪ್ರತಿ ತಿಂಗಳು. ಅವ್ರು ಅವ್ರು ನೋಡಿ 2 ತಿಂಗಳ ಹಿಂದೆ ಜಾಯ್ನ್ ಆಗಿದ್ದಾರೆ. ಪ್ರತಿ ತಿಂಗಳು PV ಮಾಡ್ತಾರೆ. 2 ಲಕ್ಷ 3 ಲಕ್ಷ ಅವರು ಸೇಲ್ಸಿಗೆ ಅವ್ರು ಸ್ಟಾಕ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಅವರಿಗೋಸ್ಕರ ಮಾಡ್ತಾರೆ, ನನಗೋಸ್ಕರ ಮಾಡೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಬೇಕಿದ್ರು. ಇದು ಈಗ ಅವರಿಗೋಸ್ಕರ, ಅವರ ಫ್ಯಾಮಿಲಿಗೋಸ್ಕರ ಅವ್ರು ಮಾಡ್ತಾರಲ್ಲ. ಅದೇ ನಿಮ್ಗೆ ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ನಾವೀಗ ಇನ್ನೊಬ್ರಿಗೆ ಕೇಳ್ತೀನಿ, ಅವ್ರು ಮಾಡ್ತಾರೆ ಇಲ್ಲೋ ನೋಡಿ, ಅವರಿಗೋಸ್ಕರ ಅವ್ರು ಮಾಡ್ತಾರೆ. ಶಂಕರಪ್ಪ ಕಂಬಾರ್ ಅವರಿದ್ದಾರೆ. ಸೊ ಶಂಕರಪ್ಪ ಕಂಬಾರ್ ಅವರ PV ಮಾಡ್ತೀರಾ ಇಲ್ಲೋ ನೀವು? ಮಾಡ್ತಾ ಇದ್ದೇನೆ ಸರ್. ನೋಡಿದ್ರ, ಗಟ್ಟಿಯಾಗಿ ಹೇಳ್ತಾರೆ ನೋಡಿ. 100% ಮಾಡಿರ್ತಾರೆ. ನನಗೋಸ್ಕರ ಮಾಡಿರ್ತಾರೆ, ಅವರಿಗೋಸ್ಕರ ಮಾಡಿರ್ತಾರೆ. ಇನ್ನೊಂದು ಲೈನ್, 3ನೇ ಲೈನ್ ಅಲ್ಲಿ ನಾನು ಕೇಳ್ತೇನೆ, ಬಡಿಗೇರ್ ಅವರೇ PV ಮಾಡ್ತಾ ಇದ್ದೀರಾ ಇಲ್ವಾ? ಸುಕ್ಮನಿ ಬಡಿಗೇರ್ ಅವರಿದ್ದಾರೆ ಸೋಡಿಗೆ, ಅವ್ರ ಹತ್ರ ಕೇಳಿ ನೋಡಿ. ಪ್ರತಿ ತಿಂಗಳು ಅವರು PV ಮಾಡ್ತಾರೆ. ನೆಕ್ಸ್ಟ್ ನಮ್ಗೆ ವಿದ್ಯಾ ಮೇಡಮ್ ಇದ್ದಾರೆ, ಬಡಿಗೇರ್ ಅವರೇ ಮಾಡ್ತೀವಿ ಸರ್. ಪ್ರತಿ ತಿಂಗಳು PV ಮಾಡ್ತೀರಿ. ನಿಮ್ಗೋಸ್ಕರ ಮಾಡೋದಲ್ಲ, ನಮ್ಗೋಸ್ಕರ ಅಲ್ಲ. ನಮಗೋಸ್ಕರ ಸರ್. ಮತ್ತೆ ಅವರಿಗೋಸ್ಕರ ಮಾಡೋದು. ಈಸ್ ಎ ಓನರ್, ಕಂಪನಿ ಓನರ್. ವಿದ್ಯಾ ಮೇಡಮ್ PV ಮಾಡ್ತೀರಾ ಇಲ್ವಾ ಮೇಡಮ್?
ಕೇಳು, ವಿದ್ಯಾ ಮೇಡಮ್ ಅವರು ಓಪನ್ ಮಾಡಿ ಹೇಳ್ತಾರೆ ನೋಡಿ. ಪ್ರತಿ ತಿಂಗಳು ಅವರು ನಿನ್ನೆನೇ ಹೇಳಿದ್ರು ನಮಗೆ 3 ಬಾಕ್ಸ್ ಆಯಿಲ್ ಬೇಕು ಅಂತ. ಸೊ ನಾನು ಏನೇ ಹೇಳ್ತೀನಿ ಅಂತ ಹೇಳಿದ್ರೆ, ಜನ ಇದರಲ್ಲಿ ನಿಮಗೆ ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿದ್ರೆ, ಜನ PV ಮಾಡೋರು ಇದ್ದಾರೆ, ಕಂಬಾರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಸೊ ಪ್ರತಿಯೊಬ್ಬರು ಇದ್ದಾರೆ ಇಲ್ಲಿ. ನಮ್ಮ ಗಂಗಾಧರ ಕೊಪ್ಪಳ ಅವರು ಇದ್ದಾರೆ, ಅವರಿಗೋಸ್ಕರ ಅವರು PV ಮಾಡ್ತಾ ಇರ್ತಾರೆ. ನಮ್ಮ ನೀಲೇಶ್ ಅವರಿದ್ದಾರೆ, ಅವರಿಗೋಸ್ಕರ ಅವರು PV ಮಾಡ್ತಾರೆ. ಬಾಲಕೃಷ್ಣ ರೈ ಅವರಿದ್ದಾರೆ, ಅವರಿಗೋಸ್ಕರ ಮಾಡ್ತಾರೆ. ಮಹಾದೇವ್ ಅವರಿದ್ದಾರೆ, ರಾಜಮ್ಮ ಅವರಿದ್ದಾರೆ, ಐನಾಪುರ್ ಅವರಿದ್ದಾರೆ. ಸೊ ಜಸ್ಟ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ಅವರಿಗೋಸ್ಕರ ಅವರು ಮಾಡ್ತಾರೆ. ಈ ಬಿಸ್ನೆಸ್ ಅನ್ನ ನೀವು ಅರ್ಥ ಮಾಡುವುದಲ್ಲಿ ನಾವು ಎಲ್ಲೋ ಸೋತು ಹೋಗಿರ್ತೀವಿ ಅಷ್ಟೇ. ಈ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಕರೆಕ್ಟ್ ಆಗಿ ಅವರಿಗೆ ಅರ್ಥ ಮಾಡಿಸಿದ್ರೆ ನಾವು ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು, ನಾವು ಟ್ರಾವೆಲ್ ಫ್ರೀಡಮ್ ಅನ್ನು ತಗೋಬಹುದು, ನಾವು ಆರ್ಥಿಕ ಸ್ವತಂತ್ರವನ್ನು ಪಡೆಯಬಹುದು. ನಾವು ಅದು ಮಾತ್ರ ಅಲ್ಲ, ನೀವು ರಿಟೈರ್ಡ್ ಆಗ್ಬೋದು. ಯು ಕ್ಯಾನ್ ರಿಟೈರ್ಡ್, ಅರ್ಲಿ ರಿಟೈರ್. 40 ವರ್ಷ ಮಾಡ್ಬೇಕಂತ ಇಲ್ಲಿ 4 ವರ್ಷ ಸೀರಿಯಸ್ ಆಗಿ ಮಾಡ್ಬೇಕು. ಅಲ್ಲಿ 40 ವರ್ಷ ಜಾಬ್ ಇರ್ಬೋದು, ಜಾಬಲ್ಲಿ ವರ್ಕ್ ಮಾಡಿ ಅಮೆರಿಕದಲ್ಲಿ 65% ಜನ ರಿಟೈರ್ಡ್ ಆದ್ರ ನಂತರ ಕೆಲಸ ಮಾಡ್ತಾರಂತ. ಯಾಕೆಂದ್ರೆ ಅವರ ಕ್ರೆಡಿಟ್ ಕಾರ್ಡ್ ಕೊಟ್ಟು ಅದು ಓವರ್ ಆಗ್ಬಿಟ್ಟಿದೆ, ಅದನ್ನ ಪುನಃ ತುಂಬಿಸ್ಬೇಕಲ್ಲ ಅವರು, ಅದಕ್ಕೋಸ್ಕರ ಪುನಃ ಕೆಲಸ ಮಾಡ್ತಾರೆ. ಇಲ್ಲಿ ನೀವು ನಾನು ಹೇಳ್ದ ಅರ್ಲಿ ರಿಟೈರ್ಮೆಂಟ್, ಬೇಗ ರಿಟೈರ್ಮೆಂಟ್ ಆಗ್ಬೇಕು, ಈ ಬಿಸ್ನೆಸ್ ಅನ್ನ ಮಾಡಿ. ಇದರಲ್ಲಿ ನೀವು ಅರ್ಲಿ ರಿಟೈರ್ಮೆಂಟ್ ಆಗ್ಬೋದು, ಮತ್ತೆ ಆರಾಮ್ಸೆ ಇರ್ಬೋದು. ಅದಲ್ಲದೆ ನಿಮಗೆ ಸೆಕ್ಯೂರಿಟಿ ಇದೆ. ಈ ಬಿಸ್ನೆಸ್ ಇದೆ ಸೆಕ್ಯೂರ್ಡ್ ಬಿಸ್ನೆಸ್. ಇದು ಬೇರೆ ಬಿಸ್ನೆಸ್ ಈವನ್ ಇವತ್ತು ಗವರ್ಮೆಂಟ್ ಕೆಲಸನೂ ಸೆಕ್ಯೂರಿಟಿ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಈಗ ರಿಟೈರ್ಮೆಂಟ್ ಬೆನಿಫಿಟ್ ಇಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟಿದೆ. ಬಟ್ ಈ ಬಿಸ್ನೆಸ್ ನಿಮಗೆ ಸೆಕ್ಯೂರ್ಡ್ ಬಿಸ್ನೆಸ್. ಪಕ್ಕಾ ನೀವು ದೊಡ್ಡ ಒಂದು ಟೀಮ್ ಕಟ್ಟಿದ್ದೆ ಆದ್ರೆ ಅವರು ಆ ಟೀಮನ್ನ ಕಟ್ಟಿ ಅವ್ರು ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಇದು ನಿಮ್ಗೆ ಸೆಕ್ಯೂರಿಟಿ ಇದೆ, ಈ ಸೆಕ್ಯೂರ್ಡ್ ಬಿಸ್ನೆಸ್ ಇದು. ಸೊ ಆದ್ರಿಂದ ನಿಮ್ಗೆ ಆರ್ಥಿಕವಾಗಿ ಸ್ವತಂತ್ರ. ಎಷ್ಟು ಬೇಕು ನಿಮ್ಗೆ, ಏನ್ ಬೇಕು, ಯಾವ ಗಾಡಿ ಬೇಕು ನಿಮ್ಗೆ, ಯಾವ ಮನೆ ಕಟ್ಟಬೇಕು ನಿಮ್ಗೆ, ಅಥವಾ ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಎಜುಕೇಶನ್ ಕೊಡಬೇಕು ನಿಮ್ಗೆ, ಅಥವಾ ಎಷ್ಟು ಡ್ರೆಸ್ ಅನ್ನ ತಗೋಬೇಕು ನಿಮ್ಗೆ, ಅಥವಾ ನಿಮ್ಮ ಶ್ರೀಮತಿಯವರಿಗೆ ಏನೇನು ಬಂಗಾರ ಬೇಕು, ಏನ್ ಬೇಕು ನಿಮ್ಗೆ, ಎವ್ರಿಥಿಂಗ್ ಇದರಲ್ಲಿದೆ, ಈ ಬಿಸ್ನೆಸ್ ಅಲ್ಲಿದೆ. ಈಗ ನಿಮ್ಗೆ ನಾನು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದೆ ನೋಡಿ. ಅವನಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಷ್ಟ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಎದುರುಗಡೆ ಸತ್ತೋದ್ರು ಅವ್ರಿಗೇನ್ ದೊಡ್ಡ ಇದೇ ಇಲ್ಲ ಅಂತ. ಯಾವ ಲೆವೆಲಿಗೆ ಹೋಗಿರ್ತಾರೆ ನೋಡಿ ಮನುಷ್ಯ. ಯಾಕಂದ್ರೆ ಸತ್ತೋದ್ರ ಕೂಡಲೇ ಅವನ ಹತ್ರ ಬ್ರೆಡ್ ಇದ್ರೆ, ಅವನೇನಾದ್ರೂ ಬಟ್ಟೆ ಇದ್ರೆ ಅಂದ್ರೆ ಅವರ ಪರಿಸ್ಥಿತಿ ಎಲ್ಲಿಗೆ ಹೋಗಿರ್ತದ ನೋಡಿ. ಸೊ ನಾವು ಯಾವಾಗ ಕಂಫರ್ಟ್ ಝೋನಿಗೆ ಹೋಗ್ತೀವೋ ಇದನ್ನೆಲ್ಲ ಮರ್ತು ಬಿಡ್ತೀವಿ. ಸಾಕಪ್ಪ ಇದೆ ಇನ್ನೇನು. ಅದರಿಂದ ನಾವು ಹೊರಗೆ ಬಂದಾಗ ಮಾತ್ರ, ಇದೆಲ್ಲ ಬೇಕು ಅಂದಾಗ ಮಾತ್ರ ನಾವು ಅದಕ್ಕೆ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಹೇಗ್ ಮಾಡೋದು, ಸುಲಭ ಇದೆ ನನಗೆ. ಬಟ್ ನೀವು ಇದನ್ನ ಹೇಳಲಿಕ್ಕೆ ರೆಡಿ ಇರ್ಬೇಕು. ನಾವು ಇದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಹೆಲ್ತ್ ಬಗ್ಗೆ ಒಂದೇ ಮಾತಾಡ್ತೀವಿ. ಇಷ್ಟೆಲ್ಲ ನಾವು ಇದರಲ್ಲಿ ಬೆನಿಫಿಟ್ ಇದೆ, ಇದರೆಲ್ಲ ಮಾತಾಡಿದೀವ ನಾವು, ಇದನ್ನ ಮಾತಾಡಲಿಲ್ಲ ನಾವು ಓನ್ಲಿ ನಿಮ್ಗೆ ಹೆಲ್ತ್, ಆಮೇಲೆ ನಿಮ್ಗೆ ಏನೋ ಸ್ವಲ್ಪ ಒಂದು 1% ಜನ ದುಡ್ಡು ಬರ್ತದೆ ಅಂತ ಹೇಳ್ತಾರೆ ಅಷ್ಟೆ. ಅದ್ರ ಮೇಲೆ ಜಾಸ್ತಿ ನಿಮ್ಗೆ ಇದರಲ್ಲಿ ಮಾತಾಡೋದು. ಇದರಲ್ಲಿ ರಿವಾರ್ಡ್ಸ್ ಇದೆಯಲ್ಲ ಡಿಫ್ರೆಂಟ್, ಅದು ಡಿಫ್ರೆಂಟ್ ಇದೆ ಇದರಲ್ಲಿ. ಅದರ ಬಗ್ಗೆ ನಾವು ಸರಿಯಾಗಿ ನಾವು ಮಾಹಿತಿ ಕೊಡಬೇಕು. ಅದಕ್ಕೋಸ್ಕರ ಇದರಲ್ಲಿ 1-2 ಅಲ್ಲ, ಬೇಕಾದಷ್ಟು ನಿಮ್ಗೆಲ್ಲ ಸೆಕ್ಯೂರಿಟಿ. ನಾನು ಹೇಳಿದಲ್ಲ, ನಿಮ್ಗೆ ಸೆಕ್ಯೂರಿಟಿ, ನಿಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ, ಮರಿ ಮಕ್ಕಳಿಗೆ ಸೆಕ್ಯೂರಿಟಿ. ಯಾವಾಗ ನೀವು ಬಿಸ್ನೆಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡಾಗ, ನಾನು ಹೇಳಿದಲ್ಲ, ನಿಮ್ಮ ಓನ್ಲಿ ಶಿಫ್ಟ್ ದ ಬ್ರ್ಯಾಂಡ್ ಶಿಫ್ಟ್ ಮಾಡಿಸ್ಬೇಕು ಜನರಿಗೆ ನಾವು. ಅವಾಗ ಮಾತ್ರ ಈ ಬಿಸ್ನೆಸ್ ನಿಮ್ಗೆ ಕರೆಕ್ಟ್ ಆಗಿ ಅವರಿಗೆ ಅರ್ಥ ಆಗ್ತದೆ. ಅವರು ಕೂಡ ಮಾಡ್ತಾ ಅವರು ಕೂಡ ಒಬ್ಬರನ್ನ ಗ್ರಾಹಕರನ್ನ ಒಟ್ಟಾಗಿ ಬಿಸ್ನೆಸ್ ಬೆಳೀತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಈ ಬಿಸ್ನೆಸ್ ಫಸ್ಟ್ ನಮ್ಗೆ ಏನಂತ ಗೊತ್ತಾದ್ರೆ ಈ ಬಿಸ್ನೆಸ್ ನಿಮ್ಗೆ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಈಗ ನಿಮ್ಗೆ ಒಂದೇ ಹಕ್ಕಿ, ಈಗ ನಿಮ್ಗೆ ಕಾಗೆಗಳ ಜೊತೆಗೆ ಗುಬ್ಬಿಗಳು ಸೇರ್ತದ ಮಂಜುನಾಥ್ ಅವರೇ? ನಿಮ್ಮ ಊರಿನಲ್ಲಿ ಏನಾದ್ರೂ ಕಾಗೆಗಳ ಜೊತೆಗೆ ಕೋಗಿಲೆ ಸೇರ್ಕೊಳ್ತದ ಅಥವಾ ನವಿಲ್ಗಳು ಸೇರ್ತದ? ಸೇರುವುದಿಲ್ಲ ಅಲ್ಲ. ಕಾಗೆಗಳ ಜೊತೆ ಕಾಗೆಗಳೇ ಇರ್ತವೆ, ಗುಬ್ಬಿಗಳ ಜೊತೆಗೆ ಗುಬ್ಬಿಗಳೇ ಇರ್ತದೆ. ಹಾಗೇನೆ ನೀವು ಹೊರಗಡೆ ಪ್ರಾಣಿಗಳನ್ನು, ನಾಯಿಗಳ ಜೊತೆ ನಾಯಿಗಳೇ ಸೇರ್ಕೊಳ್ತವೆ. ನೋಡಿದ್ರ ಹೊರಗಡೆ ಎಲ್ಲ ಆನೆಗಳ ಹಿಂಡದ ಜೊತೆ ಆನೆ ಹಿಂಡೆ ಇರ್ತದೆ, ಬೇರೆ ಸಿಂಹದ ಹಿಂಡೆ ಇರಲ್ಲ ಅದ್ರ ಜೊತೆಗೆ. ಅದೇ ತರ ಈ ಬಿಸ್ನೆಸ್ಸಿಗೂ ಕೂಡ ನಿಮ್ಗೆ ಎಲ್ರೂ ಬರುವುದಿಲ್ಲ, ಸರಿ ತಿಳ್ಕೋಬೇಕು.
ಸೇಮ್ ಮೆಂಟಾಲಿಟಿ ಪೀಪಲ್ ಮಾತ್ರ ಬೇಕಾಗ್ತದೆ ನಿಮಗೆ. ನಾವೇನ್ ಮಾಡ್ತೀವಿ, ಕಾಗೆಗಳನ್ನ, ಗುಬ್ಬಿಗಳನ್ನ, ಸಿಂಹಗಳನ್ನ, ಆನೆಗಳನ್ನ, ಇವರೆಲ್ಲ ಇದಕ್ಕೆ ಸೇರಿದವರಂತ ತಂದು ಸೇರಿಸ್ತಾ ಹೋಗ್ತಾ ಇರ್ತೀವಿ, ಆದ್ರೆ ಅವರು ಸ್ವಲ್ಪ ದಿವಸ ನೋಡ್ತಾರೆ, ನೋಡಿದ ನಂತರ ಅವ್ರೇನ್ ಮಾಡ್ತಾರೆ, ಓ ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ಇದು ನಂದಲ್ಲ, ಇದು ನಮ್ಮ ಜಾತಿಯವರಲ್ಲ, ಇವ್ರು ಬೇರೆನೇ ಜಾತಿಯವರು, ಇವ್ರು ಯಾವಾಗ್ಲೂ ಗುಡ್ ಮಾರ್ನಿಂಗ್ ಹೇಳುವವರು, ಇವ್ರ ಜಾತಿ ಬೇರೆ ಅಂತ ತಿಳ್ಕೊಂಡು ಅವ್ರು ನಮ್ಮನ್ನ ಬಿಟ್ಟು, ನಾವು ಅವರಿಗೆ ಸರಿಯಾದ ಈ ರೀತಿ ಮಾಹಿತಿ ಕೊಟ್ಟಾಗ, ಅವ್ರಿಗೆ ಏನು ಬೇಕು ಅದನ್ನ ನಾವು ತಿಳಿಸಿದಾಗ ಅವ್ರು ಇದಕ್ಕೆ ಉಳಿತಾರೆ, ಅದರ್ವೈಸ್ ಅವ್ರು ಬಿಟ್ಟು ಹೋಗ್ತಾರೆ. ನೀವು ಓನ್ಲಿ ಹೆಲ್ತ್ ಹೇಳ್ತಾರೆ, ಅವ್ರು ಹೇಳ್ತಾರೆ ಇದು ಏನು ಬೇಕಾದಷ್ಟು ಡಾಕ್ಟರ್ ಇದಾರೆ, ನಾವು ಅಲ್ಲಿ ಹೋಗಿ ಮೆಡಿಕಲ್ ಇದೆ ಅಲ್ಲಿ ಹೋಗಿ ತಗೊಳ್ತೀವಿ ಹೇಳ್ತಾರೆ. ಇನ್ನು ಕೆಲವು ಬಿಸ್ನೆಸ್ ಆಗಲಿ ಬೇರೆ ದಾರಿ ಇದೆ ನನಗಂತ ಹೇಳಿ ಅಲ್ಲಿ ಹೋಗ್ತಾರೆ. ಇದನ್ನ ಅವ್ರು ಹೇಳೋದಿಲ್ಲ. ಪ್ರತಿ ವರ್ಷ ಫ್ರೀ ಫಾರಿನ್ ಟ್ರಿಪ್ ಇದೆ, ನೀವು ಇದರಲ್ಲಿ ನೀವು ಫ್ರೀಡಮ್ ತಗೋಬೋದು 5 ವರ್ಷದಲ್ಲಿ, ನೀವು ಪ್ರತಿ ವರ್ಷ ನೀವು ಎಂಜಾಯ್ ಮಾಡ್ಬೋದು, ಇದು ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ಬೋದು, ನೀವು ಸ್ಪೀಕರ್ ಆಗ್ಬೋದು, ಇದೆಲ್ಲ ಹೇಳೋದೇ ಇಲ್ಲ ಅವ್ರು. ನಾವೇನು ಹೇಳ್ತೀವಿ, ಒಂದೇ ಆರೋಗ್ಯ ಹೇಳ್ತೀವಿ, ಹಣ ಹೇಳ್ತೀವಿ. ಅದಕ್ಕೋಸ್ಕರ ಈ ಬಿಸ್ನೆಸ್ ನಿಮಗೆ ಲಿಮಿಟ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಓಪನ್ ಮೈಂಡಲ್ಲಿ ಈ ಬಿಸ್ನೆಸ್ ಅಲ್ಲಿ ಏನೇನು ಸಿಗ್ತದೆ ಅಂತ ನೀವು ಹೇಳಲಿಕ್ಕೆ ರೆಡಿ ಇದ್ರೆ ಸಾಧ್ಯ ಆಗ್ತದೆ. ನಾವು ಹೇಳಿಲ್ಲ, ಪ್ರತಿ ವರ್ಷ 26 ವರ್ಷ ನೋಡಿ ಫಾರಿನ್ ಟ್ರಿಪ್, ಪ್ರತಿ ವರ್ಷ 2001ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಕೊರೋನಾ ಟೈಮಲ್ಲಿ ಒಂದು 2 ವರ್ಷ ಹೋಗ್ಲಿಲ್ಲ, ಅದಕ್ಕೆ ಕಂಪನಿ ದುಡ್ಡು ಕೊಟ್ಟಿದ್ದೇನೆ. ಆ ರೀತಿಯ ಬಿಸ್ನೆಸ್ ಇದು, ಅರ್ಥ ಮಾಡಿಸ್ಬೇಕು ಜನರಿಗೆ. DXN ಬಿಸ್ನೆಸ್ ಇಲ್ಲಿ ಮಾತ್ರ, ಇಡೀ ಪ್ರಪಂಚದಾದ್ಯಂತ 200 ದೇಶದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಇದೆ ಹೇಳಿ ನಾವು. ಒಂದು ದೇಶದಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ, 200 ದೇಶದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಕಂಪನಿ. ದ ಸಿಸ್ಟಮ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇದೆ ನಮ್ದು. ಸುಮಾರು ಈಗ ನಿಮ್ಗೆ 2 ಕೋಟಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, 2 ಕೋಟಿ ಡಿಸ್ಟ್ರಿಬ್ಯೂಟರ್. ನೀವು DXN2U.com ಹೋಗಿ ಅದರಲ್ಲಿ ನೋಡಿ, DXN2U.com. ಅದರಲ್ಲಿ ಏನಾದರೂ ನಿಮಗೆ ಮೊದಲೆಲ್ಲ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನು, ಜರ್ಮನಿಯನ್ನು ಹಾಕ್ತಾ ಇದ್ರು. ಈಗ ಅದಕ್ಕೆ ಜಾಗ ಇಲ್ಲ ಅಂತ ಬಿಟ್ಟು ಈಗ ಏನು ಹಾಕಿದ್ರು, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಮೇಲೆ ಅಮೆರಿಕಾ ಖಂಡ, ಆಮೇಲೆ ಬೇರೆ ಬೇರೆ ಖಂಡಗಳನ್ನು ಹಾಕ್ತಾ ಇದ್ದಾರೆ. ಯಾವ ಖಂಡದ ಎಷ್ಟೆಷ್ಟು ಬಿಸ್ನೆಸ್ ಇದೆ. ನಿನ್ನೆ ಯಾವುದೋ ಒಂದು ದೇಶದಲ್ಲಿ ಓಪನ್ ಬಂತು ನೋಡಿ ನಿನ್ನೆ, ಯಾವುದೋ ಸೌತ್ ಆಫ್ರಿಕನ್ ಕಂಟ್ರೀಸಲ್ಲಿ, ಅಲ್ಲಿ ಒಂದು ಓಪನಿಂಗ್ ಸೆರೆಮನಿ ಇದೆ. ಸೊ ಹಾಗಾಗಿ ಈ ಬಿಸ್ನೆಸ್ ಅನ್ನ ನಾವು ಸರಿಯಾಗಿ ಜನರಿಗೆ ಕೊಡುವುದರಲ್ಲಿ ಎಲ್ಲೋ ನಾವು ಹಳಿ ತಪ್ಪಿದೀವಿ. ಅದನ್ನ ನೀವು ಕರೆಕ್ಟ್ ಮಾಡಿದ್ರೆ ಜನ ನಮ್ಮ ಜೊತೆಗೆ ಬರ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಸೊ ಹಾಗಾಗಿ ಬಿಸ್ನೆಸ್ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರ್ಬೇಕು. ಈಗ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಗೊತ್ತಾಯ್ತು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಅದಕ್ಕೆ ನಾವು ಏನು ಮಾಡಬೇಕು ಅಂತ ನೆಕ್ಸ್ಟ್, ಅದಕ್ಕೆ ನಿಮಗೆ ಏನು ಮಾಡಬೇಕು ನಾವು ಅದನ್ನ ತಿಳ್ಕೋಬೇಕು. ಬಿಸ್ನೆಸ್ ಎನ್ವಿರಾನ್ಮೆಂಟ್, ನಾವು ಬಿಸ್ನೆಸ್ ಎನ್ವಿರಾನ್ಮೆಂಟ್, ಬೇರೆ ಬೇರೆ ಬಿಸ್ನೆಸ್ಗೆ ಬೇರೆ ಬೇರೆ ಥರ ಬಿಸ್ನೆಸ್ಗಳಿದೆ. ಈ ಬಿಸ್ನೆಸ್ಗೆ ನಾವು ಏನು ಎನ್ವಿರಾನ್ಮೆಂಟ್ ಅನ್ನ ನಾವು ಮಾಡ್ಕೋಬೇಕು. ಅದೇನು ಹೇಳಿದಲ್ಲ, ಮೈ ಹೋಮ್ ಮೈ ಶಾಪ್. ಈಗ ಬೇರೆ ಬೇರೆ ಒಂದು ಫ್ಯಾಕ್ಟ್ರಿ ಕಾಣ್ತಾ ಇದೆ ನಿಮಗೆ, ಬೇರೆ ಬೇರೆ ಬಿಸ್ನೆಸ್ಗೆ ನಿಮಗೆ ಒಂದು ಶೋರೂಮ್ ಕಾಣ್ಬೋದು ನಿಮಗೆ, ಅಥವಾ ಒಂದು ಹಾಸ್ಪಿಟಲ್ ಕಾಣ್ಬೋದು ನಿಮಗೆ, ಅಥವಾ ನಿಮಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಾಣ್ಬೋದು. ಅದಕ್ಕೆಲ್ಲ ಒಂದು ಎನ್ವಿರಾನ್ಮೆಂಟ್ ಮಾಡಿರ್ತಾರೋ ಬೇರೆ ಬೇರೆ ಬಿಸ್ನೆಸ್, ಬೇರೆ ಬೇರೆ ಅವರ ಜನರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ. ಅಥವಾ ನೀವು KFC ಅಥವಾ ಮೆಕ್ಡೊನಾಲ್ಡ್ ಅಥವಾ ಅಮೆಜಾನ್ ನೋಡಿ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ. ಅದೇ ಥರ ಈ ಬಿಸ್ನೆಸ್ಗೆ ಎನ್ವಿರಾನ್ಮೆಂಟ್ ನೀವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೆಯನ್ನೇ ಬಿಸ್ನೆಸ್ ಮಾಡೋರಿಗೆ ಹೇಳೋದು ನಾನು, ನಿಮ್ಮ ಮನೆಯಲ್ಲಿ ಒಂದು 30,000 50,000 ಪ್ರಾಡಕ್ಟನ್ನು ನೀವು ಇಟ್ಕೊಂಡು ಈ ಬಿಸ್ನೆಸ್ ಅಂದರೆ ದಿಸ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್, ಮನೆಯಿಂದ ಮನೆಗೆ ಹೋಗುವಂಥದ್ದು, ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಹೋಗುವ ಬಿಸ್ನೆಸ್ ಇದೆ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ನೀವು ಈ ಮನೆಯನ್ನೇ ಒಂದು ಚೆನ್ನಾಗಿ ಇಟ್ಕೊಂಡು, ಮನೆಯಲ್ಲೇ ಒಂದು ಪ್ರಾಡಕ್ಟನ್ನು ಇಟ್ಟು ಜನರಿಗೆ ಮನೆಗೆ ಕರೆಸಿ ಕಾಫಿ, ಟೀ, ಪೇಸ್ಟು ಡೆಮೋ ಮಾಡಿ ತೋರಿಸ್ಬೇಕು. ಆವಾಗ ಈ ಬಿಸ್ನೆಸ್ ನಿಮಗೆ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಬೇಕಾಗಿದ್ದು 6 ಫ್ಯಾಮಿಲಿಗಳು ಮಾತ್ರ, 6 ಫ್ಯಾಮಿಲೀಸ್. 6 ಫ್ಯಾಮಿಲಿಯನ್ನು ನೀವು ಅಟ್ರಾಕ್ಟ್ ಮಾಡಿ ಈ ಥರ ಕರೆಕ್ಟಾಗಿ ಎನ್ವಿರಾನ್ಮೆಂಟ್ ತೋರಿಸಿದ್ರೆ ಅವರು ಪಕ್ಕಾ ಬರ್ತಾರೆ ನೋಡಿ, ಪಕ್ಕಾ ಬರ್ತಾರೆ. ನೀವೆಲ್ಲ ಇದನ್ನ ಎಲ್ಲ ಹೇಳಬೇಕಾಗ್ತದೆ 1 by 1. ಅಲ್ಲೆಲ್ಲ ಹೇಳಿಲ್ಲ ನಿಮ್ಗೆ, ಅಟ್ಲೀಸ್ಟ್ ಈ ಸ್ಕೂಲಿಗಾದರೂ ಸೇರಿಸ್ಬೇಕು, ನಮ್ಮ ಬಿಸ್ನೆಸ್ ಸ್ಕೂಲಿಗೆ ಸೇರಿಸ್ಬೇಕಾಗ್ತದೆ. ಈ ಬೆಳಿಗ್ಗೆ ಇರ್ತದೆ, ಇದು 7 ರಿಂದ 8 ಗಂಟೆಗೆ ಸ್ಕೂಲ್ ಇದೆ, ಈ ಸ್ಕೂಲಿಗೆ ಅಟೆಂಡ್ ಆಗಿ ಅಂತ ಅವ್ರಿಗೆ ತಿಳಿಸ್ಬೇಕಾಗ್ತದೆ. ಇದನ್ನ ನೀವು ಮಾಡಬೇಕಾಗ್ತದೆ. ಮಾಡಿದ್ರೆ ನಿಮಗೆ ಈ ಬಿಸ್ನೆಸ್ ಈಸಿಯಾಗಿ ಏನೆಲ್ಲ ಇದೆ, ನಿಮಗೆ ಈ ಥರ ಮಾಡೋರು ನಿಮ್ಗೆ ಎಷ್ಟು ಜನ ಬೇಕು? 6 ಜನ, ಜಾಸ್ತಿ ಜನ ಬೇಡ, ಬರೀ 6 ಜನ ಮಾಡಿದ್ರೆ ನಾನು ಹೇಳಿದ್ದು ಎಲ್ಲ ನಿಮಗೆ ಸಿಗ್ತದೆ. ನೀವು ತಲೆ ಕೆಡಿಸ್ಕೊಳ್ಬೇಕು. ಫಸ್ಟ್ ನಾವು ತಿಳ್ಕೊಬೇಕಷ್ಟೇ ಇದು ಏನಂತ.
ಆಮೇಲೆ ಇದನ್ನ ನಾವು ಜನರಿಗೆ ಸೆಟ್ ಮಾಡುವಂತದ್ದು ನಾವು ಮಾಡಬೇಕಾಗ್ತದೆ. ಎನ್ವಿರಾನ್ಮೆಂಟ್ ಅಂದ್ರೆ ಆ ವಾತಾವರಣ ಇಂಪಾರ್ಟೆಂಟ್. ನಿಮ್ಗೆ ಚಳಿಯ ವಾತಾವರಣದಲ್ಲಿ ಚಳಿ ಆಗ್ತದೆ, ಶೆಕೆಯ ವಾತಾವರಣದಲ್ಲಿ ಶೆಕೆ ಆಗ್ತದಲ್ಲ. ನೀವು ನೋಡಿ ಬೇಕಾದ್ರೆ ವಾತಾವರಣ. ಈಗ ನೀವು ಒಂದು ಪಿಕ್ಚರ್ ವಾತಾವರಣಕ್ಕೆ ಹೋದ್ರೆ ಪಿಕ್ಚರೇ ನಿಮ್ಗೆ ಮೈಂಡಿಗೆ ಬರ್ತಾ ಇರ್ತದೆ. ಅಥವಾ ಇನ್ನೇನಾದ್ರೂ ಒಂದು ಜಾತ್ರೆಗೆ ಹೋದ್ರೆ ಆ ಜಾತ್ರೆನೇ ನಿಮ್ಗೆ ಆ ವಾತಾವರಣ ಕೌಂಟ್ ಆಗ್ತದೆ. ಬೀಚಿಗೆ ಹೋಗಿ, ಬೀಚಿಗೆ ಒಳ್ಳೆ ಗಾಳಿ ಬರ್ತದೆ, ಬ್ರೀಸ್ ಒಳ್ಳೇದು ಬರ್ತದೆ, ತೆರೆ ನೋಡ್ತಾರೆ, ಆ ವಾತಾವರಣ. ಅದೇ ತರ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಮೈ ಹೋಮ್ ಮೈ ಶಾಪ್ ವಾತಾವರಣಕ್ಕೆ ನೀವು ಬಂದ್ರೆ ನಿಮ್ಮಂಥವರೇ ಜನ 6 ಜನ ನಿಮ್ಗೆ ಸಿಗ್ತಾರೆ. ಆ ರೀತಿ ವಾತಾವರಣ ನಾವೇನ್ ಥಿಂಕ್ ಮಾಡ್ತೀವಿ ಅದೇ ನಾವು ಆಗಿರ್ತೀವಿ, ನಿಮ್ಗೆ ಸಿಗ್ತಾರೆ ಅವರು. ಈಗ ನಿಮ್ಗೆ ಬೇಕಾದಷ್ಟು ನಿಮ್ಗೆ ನೋಡ್ಬೋದು. ನಿಮ್ಗೆ ಈ ಅಮೆಝಾನ್ ಬಂತು, ಅಮೆಝಾನ್ ಬಂದ ನಂತರ ಎಷ್ಟೋ ಅದೇ ತರ ಬೇಕಾದಷ್ಟು ಜನ ಬಂದ್ಬಿಟ್ರು, ಬರಲಿಲ್ವಾ ಈಗ? ಸೊ ನಿಮ್ಗೆ ಓಲ್ವಾ ದೊಡ್ಡ ದೊಡ್ಡ ಬಸ್ಗಳು ಬಂದ್ವು. ಈಗ ನೋಡಿ ಎಲ್ಲ ಕಡೆ ಓಲ್ವಾ ಬಸ್ಗಳು ನಿಮ್ಗೆ VRL ನೋಡ್ಬೋದು, ಎಂತೆಂಥ ಬಸ್ಗಳು ಬಂದಿದೆ. ನಾವು ಮೊದಲೆಲ್ಲ ಫಾರಿನ್ ನೋಡ್ಬೇಕಾಗಿತ್ತು. ಆ ವಾತಾವರಣ ಹಾಗೆ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತದೆ. ಮೊದಲು ಈ ಮೊಬೈಲ್ ಇರಲಿಲ್ಲ ನೋಡಿ. ನಾನು ಫಸ್ಟ್ 25 ವರ್ಷ ಹಿಂದೆ ಮೊಬೈಲ್ ತಗೋಬೇಕಾದ್ರೆ ಈ ಮೊಬೈಲಿಗೆ ಒಂದು ಏರಿಯಲ್ ಇತ್ತು ಈ ತರ. ನನ್ನ ಹತ್ರ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಈ ತರ ಏರಿಯಲ್. ಅದಕ್ಕೆ ಆಗ ನಾನು ಸುಮಾರು 2001 ಇರ್ಬೋದೇನೋ. ಅದಕ್ಕೆ ಅವಾಗ 14,000 ಎಷ್ಟೋ ಕೊಟ್ಟು ತಗೊಂಡಿರೋದು ನಾನು ಸ್ಟಾರ್ಟಿಂಗ್. ಆವಾಗ ನಿಮ್ಗೆ ಇನ್ಕಮಿಂಗು ದುಡ್ಡು ಕೊಡ್ಬೇಕು, ಔಟ್ ಗೋಯಿಂಗು ದುಡ್ಡು ಕೊಡ್ಬೇಕು, ಎರಡಕ್ಕೂ ದುಡ್ಡು ಕೊಡಿ. ಇನ್ಕಮಿಂಗ್ ಅಂದ್ರೆ ದುಡ್ಡು ಕೊಡು, ಕಟ್ ಆಗ್ತದೆ. ಆ ರೀತಿ ಇದು ಜನ ಏನಾಯ್ತು, ಚೇಂಜಸ್ಗೆ ಚೇಂಜ್. ಹಾಗೇನೆ ನೀವು ಇದನ್ನು ಸರಿಯಾಗಿ ಹೇಳಿದ್ರೆ ನಿಮ್ಗೆ 6 ಜನ ಈ ತರ ಸಿಕ್ಕಿದ್ರ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗ್ಬಿಡ್ತದೆ. ನಾನು ಹೇಳಿದಲ್ಲ, ಇಲ್ಲಿ ಯಾರು ಗಲಾಟೆ ಮಾಡ್ತಾ ಇದ್ದಾರೆ? ಸೌಂಡ್ ತುಂಬಾ ಜೋರಿದೆ ಸೌಂಡ್. ಚಂದ್ರು ಅವರೇ ಹೊರಗಿಟ್ಬೇಡ. ಓಕೆ, ಈಗ ನಿಮ್ಗೆ ಒಂದು ಎನ್ವಿರಾನ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಸೊ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಅದು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ನಿಮ್ಗೆ ಈಗ ಬೇರೆ ಬೇರೆ ರೀತಿಯಲ್ಲಿ ಹೇಳುದು, ನಿಮಗೆ ಬೇರೆ ಬೇರೆ ಬಿಸ್ನೆಸ್ಗೆ ಬೇರೆ ಬೇರೆ ರೀತಿ. ಈ DXN ಬಿಸ್ನೆಸ್ಗೆ ನಾವು ಮೈ ಹೋಮ್ ಮೈ ಶಾಪ್ ಎನ್ವಿರಾನ್ಮೆಂಟ್, ಹೋಮ್ ಮೀಟಿಂಗ್ ಯಾವ ರೀತಿ ಮಾಡಬೇಕು, ಪ್ರಾಡಕ್ಟ್ ಅನ್ನ ಡೆಮೋ ಯಾವ ರೀತಿ ಮಾಡಬೇಕು, ಅದನ್ನ ನೀವು ಮಾಡೋದು, ನಿಮ್ಮ ಜನರಿಗೆ ಅದನ್ನ ಕಲಿಸ್ಕೊಡೋದು. ಈಗ ಮೊನ್ನೆ ಆರ್ತಿ ಮೇಡಮ್ ಅವರು ಮಾಡಿದ್ದಾರೆ, ಮೊನ್ನೆ ನಮ್ಮ ಶೈಲಾ ಶೆಟ್ಟಿ ಟೀಮ್ನವರು ಮಾಡಿದ್ದಾರೆ. ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಅದನ್ನು ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದೇ ತರ ನಾವು ಎನ್ವಿರಾನ್ಮೆಂಟ್ ಅನ್ನ ಒಂದು ಕ್ರಿಯೇಟ್ ಮಾಡಬೇಕಾಗ್ತದೆ. ಅದು ಮಾಡಿದ್ರೆ ಆಟೋಮೆಟಿಕ್ ಬಿಸ್ನೆಸ್ ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೆಲವು ಕ್ವಾಲಿಟೀಸ್ ನಮಗೆ ಬೇಕು. ಈ ಬಿಸ್ನೆಸ್ಗೆ ಕೆಲವು ಕ್ವಾಲಿಟೀಸ್ ಇದೆ ಅಂತ ಹೇಳ್ತಾರೆ. ಆ ಕ್ವಾಲಿಟೀಸನ್ನ ನಾವು ಕಲ್ತ್ಕೋಬೇಕಾಗ್ತದೆ. ಅದರಲ್ಲಿ ಏನು ಕ್ವಾಲಿಟಿ ಅಂತ ಹೇಳಿದ್ರೆ, ಅಂದ್ರೆ ಪ್ರತಿಯೊಂದಕ್ಕೂ ಒಂದು ನಾವು ಜನ ನಮ್ಮ ಜೊತೆಗೆ ಬರಬೇಕಾದ್ರೆ ನಮಗೆ ಒಂದು ಇಂಟೆಗ್ರಿಟಿ ಇರಬೇಕು ಅಂತ ಹೇಳ್ತಾರೆ. ಇಂಟೆಗ್ರಿಟಿ ಇನ್ ದ ಸೆನ್ಸ್ ಹಾನೆಸ್ಟ್ ಇರ್ಬೇಕು. ಹಾನೆಸ್ಟ್ ಏನ್ ಕನ್ನಡದಲ್ಲಿ ಏನು ಹೇಳುದು? ಹಾನೆಸ್ಟಿ, ಇಂಟೆಗ್ರಿಟಿ ಅಂದ್ರೆ ನಂಬಿಕೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಕರೆಕ್ಟ್, ಒಳ್ಳೆ ವರ್ಡ್, ಥ್ಯಾಂಕ್ ಯು. ನಮ್ಗೆ ಪ್ರಾಮಾಣಿಕತೆ ಇರಬೇಕು. ಈಗ ನಾವು ಬೆಳಿಗ್ಗೆ ಬಂದು 7 ಗಂಟೆ ಮೀಟಿಂಗ್ ಮಾಡಿದ್ರೆ ಎಸ್ ಅಪ್ಪ ಇವ್ರು ಗ್ಯಾರಂಟಿ ಬರ್ತಾರೆ, ಅವ್ರ ಮೇಲೆ ನಂಬಬಹುದು, ಆ ನಂಬಿ ಬೇರೆಯವ್ರಿಗೆ ಹೇಳ್ಬಹುದು. ಹೇಳ್ತೀರಾ ಇಲ್ವೋ ನೀವು? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟೆಗ್ರಿಟಿ, ಪ್ರಾಮಾಣಿಕತೆ, ಹಾನೆಸ್ಟ್. ಆವಾಗ ಮಾತ್ರ ಜನ ನಿಮ್ಮನ್ನ ನಂಬಿ ಬರ್ತಾರೆ. ಇಲ್ಲ ಆದ್ರೆ ಇವ್ರೇನೋ ರೈಲ್ ಬಿಡ್ತಾರೆ ಅಂತೇಳಿ ನಿಮ್ಮ ಹತ್ರ ಜನ ಬರೋದಿಲ್ಲ. ಇದನ್ನ ನಾವು ಫಸ್ಟ್ ನಾವು ಚೇಂಜ್ ಆಗದೆ ಜನರನ್ನ ನಾವು ಚೇಂಜ್ ಮಾಡ್ಲಿಕ್ಕೆ, ಜನ ನಮ್ಗಿಂತ ಹುಷಾರಿದ್ದಾರೆ. ನಮ್ಮ ಹಾಗೆ ಅವರು ದೇವರು ಅವರಿಗೂ ಮೆದುಳು ಕೊಟ್ಟಿದಾರ ಇಲ್ವಾ? ಮೆದುಳು ಉಂಟಲ್ಲ ಅವರಿಗೂ. ಯಾಕೆ ನಮ್ಮ ಜೊತೆಗೆ ಬರೋದಿಲ್ಲ ಅವರು? ಇವ್ರು ಏನೋ ಒಂದು ಜನರಿಗೆ ಮೋಸ ಮಾಡ್ತಾರೆ, ಏನೋ ಒಂದು ಇದು ಮಾಡ್ತಾರೆ, ಏನೋ ದೊಡ್ಡದಾಗಿ ಮಾಡಿ ತೋರಿಸ್ತಾರೆ, ಅದಾಗೆ ತಿಳ್ಕೊಳ್ತಾರೆ. ನಾವು ಅದರಿಂದ ಡಿಫ್ರೆಂಟ್ ಅಂತ ನಾವು ತೋರಿಸ್ಬೇಕಾಗ್ತದೆ. ಇಂಟೆಗ್ರಿಟಿ ಇರಬೇಕು, ಎಂಪತಿ ಇರಬೇಕು. ಎಂಪತಿ ಇನ್ ಸೆನ್ಸ್ ಎಸ್ ಅಪ್ಪ ಇವ್ರ ಮೇಲೆ ನಂಬಿಕೆ ಇಡ್ಬೋದು ನಾವು, ಇವ್ರ ಗ್ಯಾರಂಟಿ ಜನ ಇದ್ದಾರೆ ಇವರು. ಆ ರೀತಿ ನಿಮ್ಗೆ ಎಂಪತಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಇವರು ಒಂದು ಹಿಡಿದ್ರೆ ಅದನ್ನ ಗ್ಯಾರಂಟಿ ಇದ್ದಾರೆ, ಇದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ, ಇದನ್ನೇ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ನಾವು ನಂಬಿಕೆ ಇಟ್ಟು ಈ ಪ್ರಾಡಕ್ಟ್ ಅನ್ನ ತಗೋಬಹುದು, ತೊಗೊಂಡು ತಿನ್ಬಹುದು, ಬಿಸ್ನೆಸ್ ಮಾಡಬಹುದು. ಅದು ಬರ್ಬೇಕು ಅವ್ರಿಗೆ, ಆ ವಿಶ್ವಾಸ ಬರ್ಬೇಕು ಅವ್ರಿಗೆ. ಇವತ್ತೊಂದು ಮಾಡೋದು, ನಾಳೆ ಇನ್ನೊಂದು ಮಾಡೋದು, ನಾಳೆ ಮತ್ತೊಂದು ಮಾಡೋದು. ಅವಾಗ ಏನಾಗ್ತದೆ, ಓ ಇವ್ರು ಗೊತ್ತುಂಟು ಬಿಡಿ,
ಅವಾಗ ಅಲ್ಲಿಗೆ ನಮ್ಗೇನು ಹೇಳುದಿಲ್ಲ ಅವರು, ಅವರ ಒಳಗೆ ಥಿಂಕ್ ಮಾಡ್ತಾರೆ. ಅದು ನಿಮ್ಗೆ ಇರ್ಬಾರ್ದು. ಟ್ರಾನ್ಸ್ಪರೆನ್ಸಿ ಇರ್ಬೇಕು ನಿಮ್ಮ ಹತ್ರ. ಟ್ರಾನ್ಸ್ಪರೆನ್ಸಿ ಅಂದ್ರೇನು? ಟ್ರಾನ್ಸ್ಪರೆನ್ಸಿ ಅಂದ್ರೆ ನಿಮ್ಗೆ ಇದ್ದದ್ದು ಇದ್ದ ಹಾಗೆ, ಕನ್ನಡಿ ಇದ್ದ ಹಾಗೆ. ಕನ್ನಡಿಯಲ್ಲಿ ಮುಖ ನೋಡಿದ್ರೆ ನಿಮ್ಮ ಮುಖ ದೊಡ್ಡದು ಕಾಣ್ತದ, ಎಷ್ಟು ದೊಡ್ಡದು, ಅಥವಾ ಚಿಕ್ಕದು ಕಾಣ್ತದ? ನೀವು ಹೇಗಿದ್ರೂ ಹಾಗೆ ಕಾಣ್ತದಲ್ಲ. ಈಗ ನಾನು ನಿಮ್ಗೆ ಅಲ್ಲಿ ಈಗ ಇಲ್ಲಿ ಕುತ್ಕೊಂಡಿದ್ದೀನಿ, ಸೇಮ್ ಕಾಣ್ತದೆ, ಡಿಫ್ರೆನ್ಸ್ ಉಂಟಾ? 4 ಕಣ್ಣು ಕಾಣ್ತದೆ ಯಾರಿಗಾದ್ರೂ? ಕಿವಿ 4 ಕಣ್ಣು ದೊಡ್ಡದು ಕಾಣ್ತದೆ? ಕೈ ಒಂದು 10 ಕಾಣ್ತದ? ಇಲ್ಲಲ್ಲ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪರೆನ್ಸಿ. ನಾವು ಒಳಗೆ ಹೇಗಿದ್ದೀವೋ ಹೊರಗೆ ಹಾಗೆ ಇರಬೇಕು. ಸುಳ್ಳು ಹೇಳಬಾರ್ದು. ಜನ ಸುಳ್ಳು ಹೇಳೋದಲ್ಲಿ ನಂಬರ್ 1. ಯಾಕೆ ನಮ್ಗೆ 6 ಜನ ಸಿಗುವುದಿಲ್ಲ ಅಂತ ಹೇಳಿದ್ರೆ, ನಮ್ಮ ವ್ಯಾಲ್ಯೂಸ್, ಈ 7 ವ್ಯಾಲ್ಯೂಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಲಿವ್ ಔಟ್ ಥ್ರೂ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಬಿಟ್ರೆ ನೀವು ಸಕ್ಸಸ್ ಎಲ್ಲಿ? ನಿಮ್ಗೆ ಸಕ್ಸಸ್ ಎಲ್ಲಿದೆ? ಯಾಕೆ ಸಕ್ಸಸ್ ಬರಲಿಲ್ಲ ನಮಗೆ? ಟ್ರಾನ್ಸ್ಪರೆನ್ಸಿ ಇಲ್ಲ. ಟ್ರಾನ್ಸ್ಪರೆನ್ಸಿ, ಕೊಡುವುದು ತಗೊಳ್ಳುವುದು ಕರೆಕ್ಟ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಇದು ಯಾವಾಗ ನಾವು ಇಡೋದಿಲ್ವೋ ನಮಗೆ ಮುಂದೆ ಪ್ರಾಬ್ಲಮ್. ಓಪನ್ ಮೈಂಡಲ್ಲಿ ಇರ್ಬೇಕು ನಾವು. ಅವರಿಗೊಂದು ಇವರಿಗೊಂದಿಲ್ಲ, ಎಲ್ಲರೂ ಸೇಮ್. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್, ಆಂಬಿಷನ್. ಈಗ ನೀವು ಸ್ಟಾರ್ ಆದಾಗ ನೀವು ಆಂಬಿಷನ್ ಇರಬೇಕು, ರೂಬಿ ಆಗಲೇಬೇಕು ಅಂತ. ರೂಬಿ ಇದ್ದಾಗ ಡೈಮಂಡ್ ಆಗಲೇಬೇಕು ಅಂತ ಆಂಬಿಷನ್ ಇರಬೇಕು. ಡೈಮಂಡ್ ಇದ್ದಾಗ ಡಬಲ್ ಡೈಮಂಡ್ ಆಂಬಿಷನ್ ಇರಬೇಕು. ಆಂಬಿಷನ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಹೋಗ್ಲಿಕ್ಕೆ ನಿಮಗೆ ಬೇಕು. ನಾವು ಕಂಫರ್ಟ್ ಝೋನಲ್ಲಿ ಕುತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಯು ಮಸ್ಟ್ ಹ್ಯಾವ್ ಆಂಬಿಷನ್. ಜೀವನದಲ್ಲಿ ಆಂಬಿಷನ್ ಇರಬೇಕು. ಎಲ್ಲಿವರೆಗೆ ಸೈಕಲ್ ಒಂದು ಸ್ಕೂಟಿ ತಗೊಳ್ಳೋ ಅಂತ ಆಂಬಿಷನ್, ಸ್ಕೂಟಿಯಿಂದ ಒಂದು ಬೈಕ್ ತಗೊಳ್ಳೋ ಆಂಬಿಷನ್, ಬೈಕಿಂದ ಫ್ಯಾಮಿಲಿ ಆಯಿತು, ಈಗ ಒಂದು ಕಾರ್ ತಗೊಳ್ಳೋ ಆಂಬಿಷನ್. ಇದು ಆಂಬಿಷನ್ ಹೇಳ್ತಾರೆ. ಒಂದು ಚೇಂಜಸ್, ಸಕ್ಸೀಡ್, ಮುಂದೆ 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 ಹೋಗೋದು. ದಟ್ ಈಸ್ ಕಾಲ್ಡ್ ಆಂಬಿಷನ್. ನೆಕ್ಸ್ಟ್, ಅಕೌಂಟಬಿಲಿಟಿ ಇರಬೇಕು. ಅಕೌಂಟಬಿಲಿಟಿ ಅಂದ್ರೆ ಏನು? ಲೆಕ್ಕಾಚಾರ ಅಲ್ಲ. ಅಕೌಂಟಬಿಲಿಟಿ ನಿಮಗೆ DXN ಅಲ್ಲಿ ಲೆಕ್ಕಾಚಾರ ಮಾತ್ರ ಅಲ್ಲ, ನಿಮ್ಮ ಗುಣ, ನಿಮ್ಮ ಏನು ಗುಣಗಳು ಅದು ಕರೆಕ್ಟ್ ಇರಬೇಕು. ಈ ಗುಣಗಳನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. ನೀವು ಸ್ಟಾರ್ಟಿಂಗ್ ಸಿಗರೇಟ್ ಸೇರ್ತಾ ಬರ್ತೀರಿ, ನೀವು ಗ್ರಾಜುವಲಿ ಸಿಗರೇಟ್ ಅನ್ನ ಸ್ಟಾಪ್ ಮಾಡಿ. ಯಾಕೆಂದ್ರೆ ನಿಮ್ಗೆ ಈ ಸಿಗರೇಟ್, ಈ ಬಿಸ್ನೆಸ್ಗೆ ವಿರೋಧ ಇದೆ. ಡ್ರಿಂಕ್ಸ್ ಮೀಟಿಂಗ್ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಕೆಲವು ಡ್ರಿಂಕ್ಸ್ ಮಾಡಿ ಮೀಟಿಂಗ್ ಕೊಟ್ಟವ್ರು ಇದ್ದಾರೆ 2000 ಇಸ್ವಿಯಲ್ಲಿ. ನಂತರ ಅವ್ರಿಗೆ ಗೊತ್ತಾಗ, ಇದರಲ್ಲಿ ಡ್ರಿಂಕ್ಸ್ ಮಾಡಿ ಮೀಟಿಂಗ್ ಮಾಡಬಾರ್ದು, ಅದನ್ನ ಬಿಟ್ಟರು. ಎಷ್ಟೋ ಜನ ಬೇರೆ ಬೇರೆ ಚಟಗಳಲ್ಲಿ ಇರ್ತಾರೆ, ಚಟಗಳನ್ನು 1 by 1 ಕಮ್ಮಿ ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅಕೌಂಟಬಿಲಿಟಿ, ನಾವೇನು ಅಕೌಂಟಬಿಲಿಟಿ ಇದ್ದೀವಿ ಅದನ್ನೇ ಜನ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಫಸ್ಟ್ ಕರೆಕ್ಟ್ ಇರಬೇಕು, ಕೊಡುವುದು ವ್ಯವಹಾರ ಸರಿ ಇರಬೇಕು. ಸ್ಟಾಕ್ ಪಾಯಿಂಟ್ ಅಲ್ಲಿ ಓಕೆ, ಅವ್ರ ನಂಬಿಕೆಯಿಂದ ನಿಮಗೆ ಪ್ರಾಡಕ್ಟ್ ಕೊಡ್ತಾರೆ, ಅದೇ ನಂಬಿಕೆಯಿಂದ ನೀವು ವಾಪಸ್ ಕೊಡಬೇಕು. ದಟ್ ಈಸ್ ಕಾಲ್ಡ್ ಅಕೌಂಟಬಿಲಿಟಿ. ಆವಾಗ ಮಾತ್ರ ನೀವು ಬಿಸ್ನೆಸ್ ಬೆಳೀತಾ ಹೋಗ್ತಾ ಇದೆ. ತುಂಬಾ ಜನರಿಗೆ ಅಕೌಂಟಬಿಲಿಟಿ ಇರುವುದಿಲ್ಲ, ತಗೊಳ್ಳೋದು ಮಾತ್ರ ಕೊಟ್ಟೋದು ಕರೆಕ್ಟ್ ಗೊತ್ತಿಲ್ಲ. ಸೊ ಅದು ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಈ ಬಿಸ್ನೆಸ್ ಮುಂದೆ ಹೋಗ್ಲಿಕ್ಕೆ ನಿಮ್ಗೆ 6 ಜನ ಸಿಗ್ಲಿಕ್ಕೆ ಇದು ನಿಮ್ಗೆ ಒಂದು ಕಾರಣ. ಈ 7 ವ್ಯಾಲ್ಯೂಸ್ ಅನ್ನ ನೀವು ಸ್ಟಾರ್ಟ್ ಮಾಡಿ, ಕರೆಕ್ಟ್ ಮಾಡಿ, ಟ್ಯೂನ್ ಅಪ್ ಮಾಡಿ, ಆಟೋಮೆಟಿಕ್ ನೋಡಿ ಹೇಗೆ ಆಗ್ತದಂತ ಕ್ಲಿಯರ್ ಆಗ್ತಾ ಹೋಗ್ತಾ ಇರ್ತದೆ. ನಮ್ಗೆ ನಾವು ಸುಮ್ಮನೆ ಅವ್ರು ಸಿಗೋದಿಲ್ಲ, ಇವ್ರು ಸಿಗೋದಿಲ್ಲ ಎಲ್ಲ ಹೇಳ್ತಾ ಹೋಗ್ತಾ ಇರ್ತೀವಿ, ಜನ ಜಾಯಿನ್ ಆಗೋದಿಲ್ಲ ಅಂತ. ಬಟ್ ನಮ್ಮ ವ್ಯಾಲ್ಯೂಸ್, ಇದು ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್. ಡಾಕ್ಟರ್ ಲಿಮ್ ಯಾವಾಗಲೂ ಹೇಳ್ತಾರೆ, ನಿಮ್ಮ ವ್ಯಾಲ್ಯೂಸ್ ಅನ್ನ ನೀವು ಕರೆಕ್ಟ್ ಮಾಡ್ಕೋಬೇಕಾದ್ರೆ ಅಕೌಂಟಬಿಲಿಟಿ ಕ್ಲಿಯರ್ ಇರಬೇಕು ಅಂತ. ಎಷ್ಟೋ ಜನ ಬರ್ತಾರೆ, ನಮ್ಮ ಈವನ್ 10,000 ಜೆಂಟ್ಸ್ ಇದ್ದಾರೆ, ಅದರಲ್ಲಿ 1-2 ಲೇಡೀಸ್ ಇದ್ರು, ಅವರು ಸೇಫ್ ಇರಬೇಕು. ದಟ್ ಈಸ್ ದ ಕ್ಯಾರೆಕ್ಟರ್, ದಟ್ ಈಸ್ ದ, ಆ ರೀತಿಯಲ್ಲಿ ನೀವು ಥಿಂಕ್ ಮಾಡಬೇಕು. ಯಾರು ನಮ್ಮ ಸಿಸ್ಟರ್ಸು ಅಥವಾ ನಮ್ಮ ಅವರು ಮದರ್ ಅಥವಾ ನಮ್ಮ ಫ್ರೆಂಡ್, ಆ ರೀತಿಯಲ್ಲೇ ನೀವು ಥಿಂಕ್ ಮಾಡಬೇಕು. ಡಿಫ್ರೆಂಟ್ ಥಿಂಕ್ ಮಾಡಬಾರ್ದು. ದಟ್ ಈಸ್ ಕಾಲ್ಡ್ ಅಕೌಂಟಬಿಲಿಟಿ ಇರಬೇಕು. ಅಡಾಪ್ಟಬಿಲಿಟಿ, ಇದು ತುಂಬಾ ಕಷ್ಟ. ಜನ ಚೇಂಜ್ ಆಗ್ಲಿಕ್ಕೆ ರೆಡಿಯೇ ಇಲ್ಲ. ಚೇಂಜಸ್ಗೆ ನೀವು ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ನೋಕಿಯಾ ಫೋನ್ ಆಗ್ಬಿಡ್ತಾರೆ, ಅಂಬಾಸಿಡರ್ ಕಾರ್ ಆಗ್ತೀರಿ, ಫಿಯಟ್ ಕಾರ್ ಆದಂಗೆ ಆಗ್ಬಿಡ್ತಾರೆ, ಅಥವಾ HMT ಕಂಪನಿ ಆದಾಗ ಆಗ್ಬಿಡ್ತಾರೆ. ಚೇಂಜಸ್ಗೆ ನಾವು ಚೇಂಜಸ್ ಆಗಲೇಬೇಕು. ಈ ಪ್ರಪಂಚದಲ್ಲಿ ಒಂದೇ ಒಂದು ಪರ್ಮನೆಂಟ್ ಅಂದ್ರೆ ಚೇಂಜಸ್ ಮಾತ್ರ ಪರ್ಮನೆಂಟ್. ನೋಡಿ, ನೀವು ಚೇಂಜಸ್ ಆಗಲಿಲ್ಲ, ಒಂದು ದಿವಸ ಅದೇ ಬಂದು ನೀನು ಚೇಂಜ್ ಆಗು ಅಂತ ಹೇಳಿದ್ರೆ ಅವಾಗ ತುಂಬಾ ಲೇಟ್ ಆಯ್ತು. ನೀವು ಚೇಂಜಸ್ಗೆ ಅಡಾಪ್ಟ್ ಆಗ್ತಾ ಹೋಗ್ತಾ ಇರ್ಬೇಕು, ಚೇಂಜಸ್ಗೆ ಚೇಂಜ್ ಆಗ್ತಾ ಹೋಗ್ತಾ ಇರ್ಬೇಕು. ಈಗ ನೋಡಿ, ಎಲ್ಲ ಚೇಂಜ್ ಆಗ್ತಾ ಅಲ್ವಾ? ನಾವು ನೋಡಿ, ಮೊದಲೆಲ್ಲ ಅಲ್ಲಿ ಟೋಲ್ ಗೇಟ್ ಅಲ್ಲಿ ನಿಂತು ಹಣ ಕಟ್ಟಿ ಹೋಗ್ಬೇಕು.
ಈಗ ಏನಾಯ್ತು, ಫಾಸ್ಟ್ ಟ್ಯಾಗ್ ಬಂದ್ಬಿಟ್ಟಿದೆ, ನೀವು ಸೀದಾ ಹೋದ್ರಾಯ್ತು, ಆಟೋಮೆಟಿಕ್ ಕಟ್ ಆಗಿ ಹೋಗ್ತದೆ. ಚೇಂಜಸ್, ದ ಟೆಕ್ನಾಲಜಿ ಚೇಂಜಸ್. ನಾವು ಮೀಟಿಂಗ್ ಹೋಗ್ಬೇಕು, ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು, ಅಲ್ಲಿ ಅಶೋಕ ಹೋಟ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಅಲ್ಲಿ ಬುಕ್ ಮಾಡಬೇಕು, ಹಾಲ್ ಬುಕ್ ಮಾಡಬೇಕು, ಅಲ್ಲಿ ಚೇರ್ ಉಂಟಾ ನೋಡಬೇಕು, ಇಲ್ಲ ಬೋರ್ಡ್ ಉಂಟಾ ನೋಡಬೇಕು, ವೈಟ್ ಬೋರ್ಡ್ ಉಂಟಾ ನೋಡಬೇಕು, ಆಮೇಲೆ ನಿಮಗೆ ಸ್ಕ್ರೀನ್ ಉಂಟಾ ನೋಡಬೇಕು, ಪ್ರೊಜೆಕ್ಟರ್ ಎಲ್ಲಿದೆ ಅಂತ ನೋಡಬೇಕು, ಡಸ್ಟರ್. ಎಷ್ಟು ಪ್ರಾಬ್ಲಮ್. ವಾಟ್ ಈಸ್ ದ ಪ್ರಾಬ್ಲಮ್? ನಾವು ಓಪನ್ ಮಾಡೋದು ಬೆಳಗ್ಗೆ, ಸ್ಟಾರ್ಟ್ ಮಾಡೋದು. ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ ಉಂಟಾ, ಅಥವಾ ನಿಮಗೆ ವಿಡಿಯೋ ಪ್ರಾಬ್ಲಮ್ ಇದೆಯಾ? ಏನ್ ಪ್ರಾಬ್ಲಮ್ ಇದೆ? ಕುತ್ಕೊಳ್ಳಿಕ್ ಪ್ರಾಬ್ಲಮ್ ಇದೆಯಾ? ಎಂತ ಒಂದು ಚೇಂಜಸ್ಗೆ ನಾವು ದಟ್ ಈಸ್ ಕಾಲ್ಡ್ ಅಡಾಪ್ಟ್ ಆಗೋದು. ಗೊತ್ತಾಯ್ತು ನಿಮ್ಗೆ? ಆ ಗುಣ ನಮ್ಗಿರ್ಬೇಕು ಅಂತ. ನೆಕ್ಸ್ಟ್, ಯು ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಗಿವ್ ರೆಸ್ಪೆಕ್ಟ್ ಟು ಯುವರ್ ಸ್ಪಾನ್ಸರ್. ಯಾರೇ ಇರ್ಬೋದು, ನಿಮ್ಗೆ ಸ್ಪಾನ್ಸರ್ ಮಾಡಿ ಬಿಟ್ಟಿದಾರಲ್ಲ, ಅವ್ರು ನೆಕ್ಸ್ಟ್ ಏನೇ ಆಗಿರ್ಲಿ, ನೀವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಯುವರ್ ಸ್ಪಾನ್ಸರ್, ರೆಸ್ಪೆಕ್ಟ್ ಯುವರ್ ಅಪ್ಲೈನ್, ರೆಸ್ಪೆಕ್ಟ್ ದ ಪ್ರಾಡಕ್ಟ್, ರೆಸ್ಪೆಕ್ಟ್ ದ ಕಂಪನಿ, ರೆಸ್ಪೆಕ್ಟ್ ದ ಸಿಸ್ಟಮ್. ರೆಸ್ಪೆಕ್ಟ್, ಮರ್ಯಾದೆ ಕೊಡುವಂತ. ಮರ್ಯಾದೆ ಮಾಡೋದು ನಮ್ಮ ಕೆಲಸ. ಅದನ್ನ ನಾವು ಮಾಡಿದ್ರೆ ನಿಮ್ಗೆ ಮರ್ಯಾದೆ ಅವ್ರು ಕೊಡ್ತಾರೆ. ಫಸ್ಟಿಗೆ ನಿಮ್ಗೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗ್ತದೆ, ಮತ್ತೆ ನಿಮ್ಗೆ ಸನ್ಮಾನಗಳು ಬೇಕಾದಷ್ಟು ಬರ್ತದೆ ನೋಡಿ. ಸ್ಟಾರ್ಟಿಂಗ್ ಎಲ್ಲ ಈ ಬಿಸ್ನೆಸ್ ಅಲ್ಲಿ ಅವಮಾನಗಳೆಲ್ಲ ಆಗ್ಬೋದು ನೀವು. ಸೊ ಅದಕ್ಕೆ ನೀವು ಹೊಂದ್ಕೊಳ್ಬೇಕು, ರೆಡಿ ಆಗ ಚೇಂಜಸ್ ಆಗ್ಬೇಕು. ಆಮೇಲೆ ನಿಮ್ಗೆ ಬೇಕಾದಷ್ಟು ರೆಸ್ಪೆಕ್ಟ್ ಇದರಲ್ಲಿ 1 by 1 ಬರ್ತದೆ, ಸನ್ಮಾನಗಳು ಸಿಗ್ತದೆ. ಜನ ನಿಮ್ಮನ್ನ ಬಂದು ಆಟೋಗ್ರಫಿ ಕೊಡಿ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ನೀವು ಹೋಗ್ಬೋದು ನೋಡಿ. ದಟ್ ಈಸ್ ಇದರಲ್ಲಿದೆ. ಈ 7 ವ್ಯಾಲ್ಯೂಗಳನ್ನ ನೀವು ಎಷ್ಟು ಬೇಗ ಚೇಂಜ್ ಮಾಡ್ತೀರಿ, ನಿಮ್ಗೆ 6 ಜನ ಗ್ಯಾರಂಟಿ ನಿಮ್ಗೆ ಸಿಗ್ತಾರೆ. ಈ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಸೊ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಹಣ ಕೊಟ್ಟು ಕಲ್ತು ಬಂದಿರೋದು. ನಾನು ಹೇಳಿದಲ್ಲ, ಈ ಇಂಟೆಗ್ರಿಟಿ, ಎಂಪತಿ, ಟ್ರಾನ್ಸ್ಪರೆನ್ಸಿ, ಆಂಬಿಷನ್, ಇದಕ್ಕೆಲ್ಲ ನಾವು ಇದನ್ನೆಲ್ಲ ಕಲಿಬೇಕಾದ್ರೆ ತುಂಬಾ ಹಣ ಪೇಮೆಂಟ್, ತಿಂಗಳಿಗೆ 300 ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ವಿ. ಬಿಸ್ನೆಸ್ ಬಿಲ್ಡಿಂಗ್ ಸೆಮಿನಾರ್ ಅಂತ ಅಟೆಂಡ್ ಮಾಡಿ 300 ರೂಪೀಸ್ ಟಿಕೆಟ್ ಪ್ರತಿ ತಿಂಗಳು. ಜಸ್ಟ್ 2 ವರ್ಷ ನೋಡಿ, ಜಸ್ಟ್ 2 years. ಮತ್ತೆ 3 ತಿಂಗಳಿಗೊಮ್ಮೆ 3,000 ಕಟ್ತಾ ಇದ್ವಿ ಅದಕ್ಕೆ ಕಲೀಲಿಕ್ಕೆ. ಸೊ ಅಲ್ಲಿಂದ ತಂದ ಇದು ನಿಮ್ಗೆ ಸ್ಲೈಡ್ಗಳು. ಇದನ್ನ ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಕೊಡ್ತಾರೆ. ಅನ್ಲೆಸ್ ಅಂಟಿಲ್ ಯು ಚೇಂಜ್, ಯು ಕೆನಾಟ್ ಚೇಂಜ್ ಅದರ್ಸ್. ನೀವು ಚೇಂಜ್ ಆಗ್ಲಿಕ್ಕೆ ರೆಡಿ ಇರ್ಬೇಕು. ನೀವು ಚೇಂಜ್ ಆಗದೆ ಬೇರೆಯವರಿಗೆ ನೀವು ಚೇಂಜ್ ಮಾಡ್ಲಿಕ್ಕೆ ಕಷ್ಟ. ಸೊ ನೀವು ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಬೇರೆಯವ್ರನ್ನ ಚೇಂಜ್ ಮಾಡ್ಬೋದು, ದೊಡ್ಡ ಬಿಸ್ನೆಸ್ ಅನ್ನ ನೀವು ಕಟ್ಟಲಿಕ್ಕೆ ಆಗ್ತದೆ. ದ ಕೇಂಬ್ರಿಡ್ಜ್, ಟೈಮ್ ಆಯ್ತಾ? ಓಕೆ, ಒಂದು ಸ್ಲೈಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಕೇಂಬ್ರಿಡ್ಜ್ ಡೈರೆಕ್ಟ್ರಿಯಲ್ಲಿ ಈ ಬಿಸ್ನೆಸ್ ಬಗ್ಗೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ. ಏನು ಡೆಫಿನೇಷನ್, ಈ ಬಿಸ್ನೆಸ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಬೋದು. 1 minute. The network marketing contestant, the process of training team members. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಪ್ರೋಸೆಸ್ ಆಫ್, ನಾವೀಗ ನಮ್ಮ ಟೀಮ್, ಈಗ ನೀವು 65 ಜನ ಇದ್ದೀರಿ, ಇಟ್ ಈಸ್ ಎ ಟೀಮ್. ಈ ಟೀಮಿಗೆ ನಾವು ಪ್ರಾಪರ್ ಆಗಿ ಗೈಡೆನ್ಸ್ ಕೊಡಬೇಕು. ಅವರಿಗೊಂದು ಇವರಿಗೊಂದು ಹೇಳಬಾರ್ದು. ಡುಪ್ಲಿಕೇಶನ್ ಕರೆಕ್ಟ್ ಮಾಡಬೇಕು. ಟು ರೆಪ್ಲಿಕೇಟ್ ದ ಸೇಮ್ ಆಕ್ಟಿವಿಟಿ, ಇದು ಇಂಪಾರ್ಟೆಂಟ್. ನಾವು ಒಂದ್ ಕಡೆ ಹೋದ್ರೆ ಇನ್ನೊಂದು ಕಡೆ ಮತ್ತೊಂದು. ನೀವು ಇವತ್ತೊಂದು ದಿವಸ, ನಾಳೆ ಇನ್ನೊಂದು. ನಮ್ಮ ಮೀಟಿಂಗ್ ಯಾಕೆ ಜನ ಬರ್ತಾರೆ ಗೊತ್ತುಂಟ ನಿಮಗೆ? 6 ವರ್ಷದಿಂದ ಸೇಮ್ ID, ಸೇಮ್ ಪಾಸ್ವರ್ಡ್. ಕಂಪನಿ ಮೀಟಿಂಗ್ ಸಹ ನೋಡಿ, ಒಂದೊಂದ್ಸಲ ಒಂದೊಂದು ಪಾಸ್ವರ್ಡ್. ನಮ್ದೇನಾದ್ರೂ ಪಾಸ್ವರ್ಡ್ ಚೇಂಜ್ ಆಗಿದೆಯಾ? ಹಲೋ, ನಿಮ್ಗೆ ಕೇಳ್ತಾ ಇರೋದು. 2000 ನಾವು 2021 ನಮ್ಮ ಪಾಸ್ವರ್ಡ್ ಗೊತ್ತುಂಟಲ್ಲ ನಿಮ್ಗೆ? 2021 ಯಾವಾಗ ಸ್ಟಾರ್ಟ್ ಮಾಡಿದ್ವಿ? 21ನೇ ಇಸ್ವಿಗೆ ಸ್ಟಾರ್ಟ್ ಮಾಡಿರೋದು. ಇದುವರೆಗೂ ನಾವು ಚೇಂಜ್ ಮಾಡಿಲ್ಲ. ದಟ್ ಈಸ್ ದ ಪ್ರೋಸೆಸ್ ಆಫ್ ಟ್ರೈನಿಂಗ್ ಟೀಮ್ ಮೆಂಬರ್ ಟು ರೆಪ್ಲಿಕೇಟ್ ದ ಸೇಮ್ ಆಕ್ಟಿವಿಟೀಸ್, ಸಚ್ ಆಸ್ ಶೇರಿಂಗ್ ದ ಪ್ರಾಡಕ್ಟ್, ಸಚ್ ಆಸ್ ಟ್ರೈನಿಂಗ್ ಅದರ್ಸ್, ಸಚ್ ಆಸ್ ಟು ಬಿಲ್ಡ್ ಸೆಲ್ಫ್ ಸಸ್ಟೈನಿಂಗ್ ಅಂಡ್ ಪ್ರಾಫಿಟಬಲ್ ನೆಟ್ವರ್ಕ್. ಕೇಂಬ್ರಿಡ್ಜ್ ಡೈರೆಕ್ಟರಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾವು ಇದನ್ನ ಬಿಟ್ಟು ಏನೇನೋ ಚಕ್ರ ತಿರುಗ್ತಾ ಇದೆ. ಇದು ಈಗ ರೌಂಡ್ ಯಾಕೆ? ಇದನ್ನ ಸ್ಕ್ವೈರ್ ಮಾಡುವ, ಇದನ್ನ ಟ್ರ್ಯಾಂಗಲ್ ಮಾಡುವ. ವೈ ಶುಡ್ ಯು ವರಿ? ಇದನ್ನ ನಾವು ಕಲ್ತ್ ಬಿಟ್ಟು ಇದನ್ನ ನಾವು ಕರೆಕ್ಟ್ ರೆಪ್ಲಿಕೇಟ್ ಮಾಡಿದ್ದೆ ಆದ್ರೆ ವಿ ಆರ್ ಬಿಕಮ್ ಮಲ್ಟಿ ಮಿಲಿಯನರ್. ಅದನ್ನೇ ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋದು. ನಿಮ್ಗೆ ಗೊತ್ತಿಲ್ಲ, ಈ ಮೀಟಿಂಗ್ ಅಟೆಂಡ್ ಮಾಡಿ, ರೆಗ್ಯುಲರ್ ಅಟೆಂಡ್ ಮಾಡಿ, ನೀವು ಮಲ್ಟಿ ಮಿಲಿಯನರ್ ಆಗ್ಬೋದು. 6 ಜನ ನಿಮ್ಗೆ ಕೂರ್ಸ್ಬಿಡಿ, 6 ಜನರನ್ನ ನಿಮ್ಮ ಲೈನಲ್ಲಿ ನಾವು ಚೇಂಜ್ ಮಾಡಿಬಿಡ್ತೀವಿ. ಸೊ ಏನಾಗ್ತದೆ?
ಸೊ ಪ್ಲಾನ್ ಲಾಸ್ಟಿಗೆ ತೋರಿಸ್ಬಿಡ್ತೀನಿ ಪುನಃ ನಾನು. ಈ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ನೆಕ್ಸ್ಟ್ ಡೇ ಇನ್ನೊಂದ್ಸಲ ನೋಡೋಣ. ಟ್ರೈನಿಂಗ್ ಅನ್ನ, ಸ್ಟ್ರಕ್ಚರ್ ಇದೆಲ್ಲ ಮತ್ತೆ ನೋಡೋಣ. ಲಾಸ್ಟ್ ನಿಮಗೆ ಓಕೆ. ಪ್ರಾಡಕ್ಟ್ ನೀವೀಗ ಎಲ್ಲರೂ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರಿ, ಐ ಆಮ್ ವೆರಿ ಹ್ಯಾಪಿ. ಬಟ್ ನೀವು ಸಿಸ್ಟಮ್ಗೆ ಬರಲೇಬೇಕಾಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಹೌ ನೆಟ್ವರ್ಕ್ ಮಾರ್ಕೆಟಿಂಗ್ ವರ್ಕ್ಸ್, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5. ಸೊ ಜಾಯಿನ್ ಆಸ್ ಎ ಡಿಸ್ಟ್ರಿಬ್ಯೂಟರ್, sell as a directly and recruit a distributor, build and team yours and grow and scale. ಸೊ YDX ಇದು ಬೇಡ. ಓಕೆ, ಈಗ ನೀವು ಫಸ್ಟ್ ಸ್ಟೆಪ್ ಅಲ್ಲಿ 3000 PV ಮಾಡಿದ್ರೆ ಇದನ್ನ ನೀವು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ನೀವು ಜನರಿಗೆ ಇದನ್ನ ಎಲ್ಲಿವರೆಗೆ ಹೇಳೋದಿಲ್ವೋ ನಿಮ್ಗೆ ಜನ ಜಾಯಿನ್ ಆಗೋದಿಲ್ಲ. ಇದನ್ನ ದಿನಕ್ಕೆ ಒಬ್ಬರಿಗೆ ಹೇಳಿದ್ರೆ 30 ದಿನದಲ್ಲಿ ಕಮ್ಮಿ ಅಂದ್ರೆ 3 ಜನ 4 ಜನ ಜಾಯಿನ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ. ನಾವು ಪ್ರಾಡಕ್ಟ್ ಅಲ್ಲಿ ಜನ ಜಾಯಿನ್ ಆಗಲ್ಲ, ಯೂಸ್ ಮಾಡೋ ರಿಸಲ್ಟ್ ಬಂದ ನಂತರ ನೋಡೋ ಹೇಳ್ತಾರೆ ಇದಕ್ಕಾಗಲ್ಲ. ಇದು ಮನಿ ಕ್ಯಾನ್ ಡೂ ಮೆನಿ ಥಿಂಗ್ಸ್. ಈಗ ನೀವು ಹಣ ತೋರಿಸ್ತಾ ಇದ್ದೀರಿ, ಜನ ಜಾಯಿನ್ ಆಗ್ತಾರೆ. ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ. 3000 PV 10,000 ಪ್ರಾಡಕ್ಟ್ ಅಂತ ತಗೋಬೇಕಂತೇಳಿ 3000 ಆಗ್ತದೆ. ನಿಮ್ಗೆ 12,500 ಪ್ರಾಡಕ್ಟ್ ಕಂಪನಿ ಕೊಡ್ತದೆ. ನಿಮ್ಗೆ 2,500 ರಿಟೈಲ್ ಲಾಭ, 300 ರೂಪಾಯಿ ಬೋನಸ್, 2,800 ಫಸ್ಟ್ ಸ್ಟೆಪ್. ಈ ಮಂತ್ ಯಾವ್ದು ಇದು ಮೇಯಲ್ಲಿ ಜಾಯಿನ್ ಆದ್ರೆ ನಿಮ್ಗೆ 2,800 ರೂಪಾಯಿ ಈ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಅಷ್ಟು ಹಣ ಲಾಭ ಆಗ್ತದೆ. ರೈಟ್, ನಂಬರ್ 1. ನಂಬರ್ 2, 2ನೇ ತಿಂಗಳಲ್ಲಿ 2ನೇ ಸ್ಟೆಪ್ ಅಲ್ಲಿ ಬಂದ್ರಿ. ಈಗ ನೀವು 6 ಜನ ನಿಮ್ಗೆ ನೀವು ಅದನ್ನ ನಿಮ್ಮ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ರಿ. ಅವರು ಕೂಡ ಸೇಮ್ ಮೆಂಟಾಲಿಟಿ. ನಾವೆಲ್ಲ ಈಗ ಏನು ನವಿಲ್ಗಳಂತ ಎಣಿಸ್ಕೊಳ್ಳಿ. ಎಲ್ಲ ನವಿಲ್ಗಳು ಒಟ್ಟಿಗೆ 6 ಜನ ನವಿಲ್ಗಳು ಸೇರ್ಬಿಟ್ರಿ ನಾವು. ಎಸ್, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಲಿ ರೆಡಿ ಇದ್ದೀವಿ. ನಾವು ಟೀಮ್ ವರ್ಕ್ ಮಾಡಿದ್ವಿ. ಸೇಮ್ ಡ್ರೆಸ್ ಇದೆ, ಸೇಮ್ ಡುಪ್ಲಿಕೇಶನ್ ಮಾಡ್ತಾ ಇದೀವಿ. 6 ಫ್ರಂಟ್ ಲೈನ್ 3,000 ಪ್ಲಸ್. ಈಗ ನಮ್ಮ 6 ಜನ 18,000 PV ಆಯ್ತು. ಟೋಟಲ್ PV 24,000. ಬೋನಸ್ ಎಷ್ಟು ನಮ್ಗೆ 1,520. ಯಾವಾಗ? ನೆಕ್ಸ್ಟ್ ಮಂತ್ ಜೂನ್ ಅಲ್ಲಿ ನಮ್ಮ ಇನ್ಕಮ್ ಎಷ್ಟು? 1,530. ಓಕೆ, ಏನಾದ್ರು ಡೌಟ್ ಇದೆಯಾ? 6 ಜನ 3,000 PV, 18,000. ನಮ್ದು 21,000 PV, ಜಸ್ಟ್ 1,530 ಬೋನಸ್. 2ನೇ ತಿಂಗಳು. 3ನೇ ತಿಂಗಳು ಸೇಮ್ ಡುಪ್ಲಿಕೇಶನ್, ಸೇಮ್ ಕಾಲೇಜಿಗೆ ಜಾಯಿನ್ ಮಾಡಿಸಿದ್ರಿ, ಸೇಮ್ ಲೆಕ್ಚರ್ ಇದ್ದಾರೆ, ಸೇಮ್ ಸ್ಪೀಚ್ ಇದೆ, ಸೇಮ್ ಡುಪ್ಲಿಕೇಶನ್ ಇದೆ. ಏನಾಯ್ತು? ನೆಕ್ಸ್ಟ್ ಸ್ಟಾರ್ ಏಜೆಂಟ್ ಆಗ್ಬಿಟ್ರಿ ನೀವು 3ನೇ ಸ್ಟೆಪ್ ಅಲ್ಲಿ. ನಾವು ಮಾಡಿದಷ್ಟೇ 3,000 PV. 3,000 PV ಮಾಡಿದಾಗ ಏನಾಯ್ತು ನಿಮ್ಗೆ? 18,000 PV. 3,000 108 1,29,000. ನಿಮ್ಮ ಟೋಟಲ್ PV 1,29,000. 2 ತಿಂಗಳು ಮಾತ್ರ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು. 3ನೇ ತಿಂಗಳಿಂದ ಫ್ರೀ ಆಯ್ತು ನಿಮ್ಗೆ. ಯಾಕಂದ್ರೆ 13,350 ಬೋನಸ್ ಬಂತು. 2 ತಿಂಗಳ ಪ್ರಾಡಕ್ಟ್ ತಗೊಂಡ್ರೆ 3ನೇ ತಿಂಗಳಲ್ಲಿ ಬೋನಸ್ ನಿಮ್ಗೆ 13,350 ಬಂದ್ಬಿಡ್ತು. ದಟ್ ಈಸ್ ಜುಲೈಯಲ್ಲಿ. ಇದು ಜುಲೈಯಲ್ಲಿ. ಆಗಸ್ಟ್ ಅಲ್ಲಿ ಏನಾಯ್ತು ನೋಡಿ. ಆಗಸ್ಟ್ ಅಲ್ಲಿ ಏನಾಯ್ತು? ಸ್ಟಾರ್ ಡೈಮಂಡ್ 6 ಜನ ನೀವು ಆಗ ಸ್ಟಾರ್ ನೀವು ಆಗಿದ್ರೆ 13,000 ಬಂತು. ಈ 6 ಜನರಿಗೆ ಈಗ 13,000 ಬಂದ್ಬಿಡ್ತದೆ. 6 ಜನರಿಗೆ ಬಂದ್ಬಿಡ್ತದೆ. ಆವಾಗ ನಿಮ್ಮ PV ಎಷ್ಟಾಯ್ತು? ಟೋಟಲ್ PV 6 ಜನ ಸ್ಟಾರ್ ಏಜೆಂಟ್ 7,77,000 ಗ್ರೂಪ್ PV. ನಿಮ್ಮ ಇನ್ಕಮ್ ಎಷ್ಟು? 1,29,000. ಸಿಂಪಲ್ ಇದು. ನೀವು ಈ ಪ್ಲಾನ್ ಅನ್ನ ನಂಬೇಕಷ್ಟೇ, ಪ್ಲಾನ್ ಅನ್ನ ತೋರಿಸ್ಬೇಕಷ್ಟೆ. ಪ್ಲಾನ್ ಅನ್ನ ಫಸ್ಟ್ ನಂಬೇಕು. ಎಸ್, ಇದು ಆಗ್ತದೆ ಅಂತ ನಂಬೇಕು ಅಷ್ಟೇ. ಇದು ನಂಬಿಕೆಯಿಂದ ನೀವು ದೇವಸ್ಥಾನಕ್ಕೆ ಹೋಗೋದಿಲ್ವಾ? ನಂಬಿಕೆಯಿಂದ ನೀವು 800 ಮೀಟರ್ 1000 ಮೀಟರ್ ರನ್ನಿಂಗ್ ರೇಸಿಗೆ ಹೋಗೋದಿಲ್ವಾ? ನೀವು ನಂಬಿಕೆಯಿಂದ ಜನರಿಗೆ ಪ್ರಾಡಕ್ಟ್ ಕೊಡೋದಿಲ್ವಾ? ನಂಬಿಕೆಯಿಂದ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದಿಲ್ವಾ ಅವರು ಡಿಗ್ರಿ ಮಾಡ್ತಾರಂತ? ಅದೇ ನಂಬಿಕೆ ಇಟ್ಕೊಂಡು ಮಾಡಿ. ಈಗ ಇದು 200 ದೇಶದಲ್ಲಿ ಹೋಗ್ತಾ ಇದೆ. ನಂಬಿಕೆ ಇಂಪಾರ್ಟೆಂಟ್. ಈ ಪ್ಲಾನ್ ವರ್ಕ್ ಆಗ್ತದೆ ಅಂತ ನಿಮ್ಗೆ ಫಸ್ಟ್ ನಂಬಿಕೆ ಇರಬೇಕು. ಸೊ ಸ್ಟಾರ್ಟ್ ಮಾಡಿ. 1,29,000 ಎಷ್ಟನೇ ತಿಂಗಳಲ್ಲಿ? ಜಸ್ಟ್ 4th ಮಂತ್. ನಾವು ಮೇ ಆಯ್ತು, ಜೂನ್ ಆಯ್ತು, ಜುಲೈ ಆಯ್ತು, ಆಗಸ್ಟ್ ಅಲ್ಲಿ ನಿಮ್ಮ ಇನ್ಕಮ್ ಎಷ್ಟು? 1,29,000. ಬಟ್ ದಿನಕ್ಕೆ ಒಬ್ಬರಿಗೆ ನೀವು ಇದನ್ನ ತೋರಿಸ್ಬೇಕು. ಈ 4 ಪೇಜ್ ಅನ್ನ ತೋರಿಸಿ. ನೆಕ್ಸ್ಟ್ ಏನಾಗ್ತದೆ ನೋಡಿ. ನೆಕ್ಸ್ಟ್ ನಿಮ್ಗೆ ಒಂದು ಲೆಟರ್ ಬರ್ತದೆ, ನೀವು ಫಾರಿನ್ ಟ್ರಿಪ್ಪಿಗೆ ಸ್ಯಾಂಕ್ಷನ್ ಆಗಿದ್ದೀರಂತ. ಯಾಕೆಂದ್ರೆ ನವೆಂಬರ್ ಅಲ್ಲಿ ನಿಮ್ಗೆ ಒಂದು ಲೆಟರ್ ಬರ್ತದೆ, ಯು ಆರ್ ತೇರ್ಗಡೆ ಆಗಿದೆ ಫಾರಿನ್ ಟ್ರಿಪ್ಪಿಗೆ. ಯಾಕೆಂತ ಹೇಳಿದ್ರೆ ನಿಮ್ಮ PV ನೋಡಿ ಎಷ್ಟಾಯ್ತು. PV ನಿಮ್ದು 46. 5ನೇ ತಿಂಗಳಲ್ಲಿ 46,62,000 PV. ನೀವೇನಾದ್ರಿ ಟ್ರಿಪಲ್ ಡೈಮಂಡ್. ಇನ್ಕಮ್ ಎಷ್ಟು? 10 ಲಕ್ಷ. 10 ಲಕ್ಷ. ಮೊನ್ನೆ ನಮ್ಮ ನಿಲೇಶ್ ಅವರು ಹೇಳ್ತಾ ಇದ್ದಾರೆ, ಆ ಮೇಡಮ್ ಎಷ್ಟು 78 ಜನ ಕರ್ಕೊಂಡು ಹೋಗಿದ್ದಾರೆ.
78 ಜನ, ಜಸ್ಟ್ ಇಮ್ಯಾಜಿನ್ ಮಾಡಿ. ಅವರಿಗೆ 12 ಲಕ್ಷ ಬರ್ತಾ ಇದೆ ಈಗ ತಿಂಗಳಿಗೆ. ಅವ್ರದ್ದು ಫೋಟೋ ಬೇಕಾದ್ರೆ ನಿಮಗೆ ನಾಳೆ ತೋರಿಸ್ತೀನಿ. ರಿಯಲ್ ಇದು, ದಿಸ್ ಇಸ್ ರಿಯಲ್. ನಾನೇನು ನಿಮ್ಗೆ ಏನು ಎಕ್ಸಾಜರೇಷನ್ ಮಾಡೋದಿಲ್ಲ. ನಾವು ಇದನ್ನ ಕಲೀಲಿಲ್ಲ, ಇದನ್ನ ಜನರಿಗೆ ತೋರಿಸ್ಲಿಲ್ಲ, ಜನ ಜಾಯಿನ್ ಆಗಲಿಲ್ಲ. ಯಾವ್ದ್ಯಾವ್ದಕ್ಕೋ ಜನ ದುಡ್ಡು ಮಾಡ್ಲಿಕ್ಕೋಸ್ಕರ ಜಾಯಿನ್ ಆಗಿ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಇದನ್ನ ನೀವು ತೋರಿಸಿದ್ದೆ ಆದ್ರೆ ಪಕ್ಕಾ ವರ್ಕ್ ಆಗ್ತದೆ ನೋಡಿ. ಇದು 5 ಸ್ಟೆಪ್ ಇರೋದು. ನಿಮ್ಗೆ ನೆನ್ಪಿಟ್ಕೋ, ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಒಂದು 300 ರೂಪಾಯಿ ಸಿಗ್ತದೆ. 2ನೇ ಸ್ಟೆಪ್ ಅಲ್ಲಿ ನಿಮ್ಗೆ 13,300 ರೂಪಾಯಿ ಸಿಗ್ತದೆ. 3ನೇ 1,29,000 ಸಿಗ್ತದೆ. 4ನೇ ಸಿಗ್ತದೆ ನಿಮ್ಗೆ 10 ಲಕ್ಷ ಸಿಗ್ತದೆ. ಇದು ನೆನ್ಪಿಟ್ಕೊಂಡು ಇದನ್ನ ನೀವು ತೋರಿಸ್ಲಿಕ್ಕೆ ರೆಡಿ ಇದ್ರೆ DX ನೀವು ಎಲ್ಲ ನಿಮ್ಗೆ ಕರೆಕ್ಟ್ ಆಗ್ತಾ ಬರ್ತವೆ 1 by 1. ಓಕೆ, ಅದಕ್ಕೆ ನಿಮ್ಗೆ ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡ್ಬೇಕಾಗ್ತದೆ. ಕಂಪನಿ ಬಗ್ಗೆ ತಿಳ್ಕೊಬೇಕು. ಈ ಸಿಸ್ಟಮ್ ಅನ್ನ ನೀವು ಕರಗತ ಮಾಡ್ಬೇಕು. 6 ಸ್ಟೆಪ್, ಬೇಸಿಕ್ ಸ್ಟೆಪ್ ಇದೆಯಲ್ಲ, ಇದನ್ನ ಸರಿಯಾಗಿ ತಿಳ್ಕೊಬೇಕು. ಇದನ್ನ ನೀವು ಜನರಿಗೆ ಹೇಳ್ಕೊಡ್ಬೇಕು. ನೀವು ಪ್ರಾಡಕ್ಟ್ ಹೇಳ್ಕೊಡಿ ಒಂದ್ ಸೈಡ್ ಅಲ್ಲಿ 25%, 75% ಡ್ರೀಮ್ ಅಂದ್ರೆ ಏನು, ಲಿಸ್ಟ್ ಮಾಡೋದು ಹೇಗೆ, ಇನ್ವೈಟ್ ಮಾಡೋದು ಹೇಗೆ, ಜನರಿಗೆ ಪ್ಲಾನ್ ತೋರಿಸೋದು ಹೇಗೆ, ಪ್ರಾಡಕ್ಟ್ ಅನ್ನು ಹೇಗೆ ಯೂಸ್ ಮಾಡಬೇಕು, ಟ್ರೈನಿಂಗ್ ಮತ್ತೆ ಟೂಲ್ಸ್ ಅಂತ ಹೇಗೆ ಅಂತ ಹೇಳ್ಕೊಡ್ಬೇಕು. ಆವಾಗ ಆಟೋಮೆಟಿಕ್ ಅವರೆಲ್ಲ ಲೀಡರ್ ಆಗ್ತಾರೆ. ಅವರು ಸಹ ಇಂಡಿವಿಜುವಲಿ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ಅ ಓವರ್ ಆಲ್ ಪ್ರೆಸೆಂಟೇಷನ್. ಸೊ ಇದನ್ನ ನಾನು ಇವತ್ತು 21st ಸೆಂಚುರಿ ಬಿಸ್ನೆಸ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಎಣಿಸ್ಕೊಂಡಿದ್ದೀನಿ. ಆದಷ್ಟು ಇವತ್ತಿಂದ ನೀವು ಈ ಪ್ಲಾನ್ ಅನ್ನ ಜನರಿಗೆ ತೋರಿಸ್ಲಿಕ್ಕೆ ರೆಡಿ ಆದ್ರೆ ಪಕ್ಕಾ ಜನ ಜಾಯ್ನ್ ಆಗ್ತಾರೆ ನೋಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ 9448121291 ಕಾಲ್ ಮಾಡಿ. ನಿಮ್ಮ ಅಪ್ಲೈನ್ ಇದ್ದಾರೆ, ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಕಂಪನಿಯವರು ಇದ್ದಾರೆ, ಅವರಿಗೂ ಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಪುನಃ ನಾವು ಹಾಜರಿದ್ದೀವಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ರೀತಿಯಲ್ಲಿ ನಮಗೆ ಮಾರ್ಕೆಟಿಂಗ್ ಪ್ಲಾನ್ ಸವಿಸ್ತಾರವಾಗಿ ಹೇಳಿಕೊಟ್ಟಿದೆ ಸರ್. ತುಂಬ ಹೃದಯ ಧನ್ಯವಾದ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರಿಗಾದ್ರೂ ಡೌಟ್ ಇಲ್ಲ? ಏನಿಗೂ ಡೌಟ್ ಇಲ್ಲ? ಓಕೆ, ಡೌಟ್ ಇಲ್ಲ ಅಂದ್ರೆ ಖುಷಿ ಆಗ್ತದೆ. ಸರ್ ಜಯಪ್ರಕಾಶ್ ಮಾತಾಡ್ತಿರೋದು. ಆ 5 ಸ್ಟೆಪ್ ಇದಾಗ ಹೇಳಿದ್ರಲ್ಲ ಸರ್, ಇನ್ಕಮ್ದು, ಅದೊಂದ್ಸತಿ ಇನ್ನೊಂದ್ಸತಿ ಹಾಕ್ಬೋದಾ ಸರ್? ಸೊ ನಮ್ಗೆ ನಾವಿಡೋದು ನಿಮ್ಗೋಸ್ಕರನೇ. ನೀವು ಇದನ್ನ ಜನರಿಗೆ ನೀವು 5 ಶೀಟ್ ಮಾಡಿದ್ರು ತೊಂದರೆ ಇಲ್ಲ. ನೀವು 5 ಶೀಟ್ ಮಾಡಿ ಆದಷ್ಟು ನೀವು ಬರೆದು ತೋರಿಸ್ಬೇಕು ನೋಡಿ. ನೀವೇ ಅದನ್ನ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಫಸ್ಟ್ ಸ್ಟೆಪ್ ಅಲ್ಲಿ. ಸೆಕೆಂಡ್ ಸ್ಟೆಪ್ ಅಲ್ಲಿ, ಸೊ ಇದು ಸೆಕೆಂಡ್ ಸ್ಟೆಪ್, 6 ಫ್ರಂಟ್ ಲೈನ್. ನೀವು 3,000 PV ಮಾಡೋದು, 18,000 PV ಮಾಡೋದು ಅವ್ರಿಗೆ ಹೇಳ್ಕೊಡಿ. ಈಗ ನಿಮ್ಮಲ್ಲಿ ಇದಾರಲ್ಲ, ಈಗ ಅದರ ಶೆಟ್ರ್ ಇದ್ದಾರೆ, ರೈ ಅವರು ಇದ್ದಾರೆ ಆಲ್ರೆಡಿ, ಮತ್ತೆ ನಮ್ಮ ಮೇಡಮ್ ಇದ್ದಾರೆ, ಕಮಲಾಕ್ಷಿ ಅವರು ಇದ್ದಾರೆ. ನೀವು ಇವರಿಗೆ ಇದನ್ನ 6 ಜನ ನೀವು ಆಲ್ರೆಡಿ ಮಾಡಿದ್ದೀರಿ. ಇವ್ರನ್ನೆಲ್ಲ ಕರೆಕ್ಟ್ ಆಗಿ ಇದನ್ನ ಯಾಕೆ ಮಾಡ್ಬೇಕು ಅಂತ ಸರಿಯಾಗಿ ಹೇಳ್ಕೊಡಿ. ಇದನ್ನ ಅವರಿಗೆ ಡೂಪ್ಲಿಕೇಟ್ ಮಾಡೋದು ಹೇಳ್ಕೊಡಿ. ಇದನ್ನ ತೋರಿಸೋದು ಅವ್ರಿಗೆ ಹೇಳ್ಕೊಡಿ. 6 36 ವಿತಿನ್ ನೋ ಟೈಮ್ ಆಗ್ತದೆ ಜಯಪ್ರಕಾಶ್ ಅವರೇ. ಇದನ್ನ ನೀವು ದಿನಕ್ಕೆ ಒಬ್ಬರಿಗೆ ತೋರಿಸಿ ನೋಡಿ ಏನಾಗ್ತದಂತ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯ್ತಲ್ಲ. ಥರ್ಡ್ ಸ್ಟೆಪ್, ಆಕ್ಚುಲಿ ಥರ್ಡ್ ಸ್ಟೆಪ್ ಅಲ್ಲಿ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಈಗ ನೀವು ಸ್ಟಾರ್ ಏಜೆಂಟ್ ಆದ್ರಿ. ಸ್ಟಾರ್ ಏಜೆಂಟ್ ಆದ್ರೂ ಕೂಡ ಅವರಿಗೆ ಕರೆಕ್ಟ್ ಆಗಿ ನೀವು ಅದನ್ನ ಹೇಳ್ಕೊಡ್ಬೇಕು. ಬಟ್ ನೀವು ಹೊಸ ಒಂದು ಲೈನ್ ಅನ್ನ ನೀವು ಇಲ್ಲಿ ಆಡ್ ಮಾಡ್ಬೇಕು. ಇಲ್ಲಿ ನೀವು ಪರ್ಸನಲ್ ಆಗಿ ಆಡ್ ಮಾಡ್ಬೇಕು. ಇಲ್ಲಿ ನಿಮ್ಮ ಇನ್ಕಮ್ 13,350. ನೀವು ಹೇಳ್ಬೇಕು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಮಾತ್ರ ಹಣ ಹಾಕಿದ್ರೆ ಆಯ್ತಲ್ಲ, ಥರ್ಡ್ ಮಂತ್ ಇಲ್ಲಿ ಹಣ ಬಂತಲ್ಲ ಅವರಿಗೆ. ಇದರಲ್ಲಿ ಬಂದ್ಬಿಡ್ತದೆ. ಇದನ್ನ ನೀವು ಅವರಿಗೆ ಹೈಲೈಟ್ಸ್ ಮಾಡ್ಬೇಕು. ನೆಕ್ಸ್ಟ್ ಇದು ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ಅಲ್ಲಿ ನೀವು ನೋಡಿ, ನಿಮ್ಮ ಬೋನಸ್ 1,29,000 ಬಂದು. ಸೊ ಇದು ಫೋರ್ತ್ ಸ್ಟೆಪ್ ಅಲ್ಲಿ ನೀವು ಇದನ್ನ ಕರೆಕ್ಟ್ ಅವರಿಗೆ ಹೈಲೈಟ್ಸ್ ಮಾಡಿ. ಫೋರ್ತ್ ಸ್ಟೆಪ್ ಅನ್ನ ಇದು ನಿಮ್ಗೆ ಬಂತು ಅಂತ ಹೇಳಿದ್ರೆ, ಇಲ್ಲೂ ಸಹ ನೀವು ನಿಮ್ಮ ಏನ್ ಹಾಕಿದ್ರೆ ಫ್ರಂಟ್ ಲೈನ್ ಹಾಕಿದ್ರಲ್ಲ, ಯಾಕಂದ್ರೆ ನೀವು ಇಲ್ಲಿ ಡೈಮಂಡ್ ಆದಾಗ ಕಂಪನಿ ನಿಮ್ಗೆ ಎಕ್ಸ್ಟ್ರಾ PV ಕೇಳ್ತದೆ. ಅದಕ್ಕೋಸ್ಕರ ಈ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೇಕು, ನಿಮ್ಮ 1 ಜನ ಹಾಕಿದ್ರಲ್ಲ ಅವರಿಗೆ 6 ಜನ ಮಾಡುವ ಹಾಗೆ ನೀವು ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ನೀವು ಎಕ್ಸ್ಟ್ರಾ 1 ಹಾಕಿದ್ರೆ ಇಲ್ಲಿ 7ನೇ ಲೈನ್ ಅಲ್ಲಿ ನೀವು ಸ್ಟಾರ್ ಆಗ್ಬೇಕು. ಈ ಲೆವೆಲ್ ಅಲ್ಲಿ 8ನೇ ಇದೆಲ್ಲ ನಿಮ್ಗೆ ಈಗ ಹೇಳ್ಕೊಡೋದಲ್ಲ, ಅದು ಸ್ಟಾರ್ ಆದ ನಂತರ ಅವ್ರಿಗೆ ಹೇಳ್ಬೇಕು. ನೆಕ್ಸ್ಟ್ ಲೆವೆಲ್ ಈಗ ನಿಮ್ಗೆ ನೆಕ್ಸ್ಟ್ 5th ಸ್ಟೆಪ್ ಅಲ್ಲಿ ಬಂದ್ಬಿಟ್ಟಿವಿ ನೋಡಿ. 5th ಸ್ಟೆಪ್ ಅಲ್ಲಿ ನಿಮ್ಗೆ ಇದು 10 ಲಕ್ಷ. ಏನ ಜಿಂಟಾ ದೇವಿನ ಅವ್ರ ಕುಮಾರಿ ಅವರು ಇದನ್ನೇ ಮಾಡೋದು. ಮಿಂಟಾ ಕುಮಾರಿ ಅವರು ಎಲ್ಲ ನೋಡಿ ಇದನ್ನೇ ಫಾಲೋ ಮಾಡೋದು. ಅವರು ಬರೇ 1ನೇ ತಾರೀಕು ಅವ್ರದ್ದು ಓನ್ಲಿ 1ನೇ ತಾರೀಕು ಅವ್ರು 3,000 PV ಮಾಡ್ತಾರೆ. 1ನೇ ತಾರೀಕು ಮಾಡ್ತಾರೆ. ಅದನ್ನೇ ಅವರು ಡೂಪ್ಲಿಕೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಅಷ್ಟು ನೋಡಿ, ಅವರು ನಾನು ಹೇಳಿದಲ್ಲ ಫ್ರೀಡಮ್ ಬಗ್ಗೆ ಅವರಿಗೆ ಟೀಚ್ ಕೊಡ್ತಾರ. ಈ ಬಿಸ್ನೆಸ್ ಇಸ್ ಎ ಡಿಫರೆಂಟ್ ಬಿಸ್ನೆಸ್ ಅಂತ.
ಸೊ ಅವರಿಗೆ ಈಗ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅವರಿಗೆ ನಂಬಿಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಬ್ರಿಗಿಬ್ರಿಗೆ ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ನೋಡಿ, ನೀವೀಗ ಒಂದು ಅಟ್ಲೀಸ್ಟ್ ಒಂದು 25,000 ಬಂದ್ರೆ ನೀವು ಅದನ್ನ ಅವರಿಗೆ ಹೇಳಲಿಕ್ಕೆ ಈಸಿ ಆಗ್ತದೆ. ಅದನ್ನ ಹೌದು ನೀವು ಸರ್. ಕರೆಕ್ಟ್ ಆಗಿ ಹೇಳ್ಬೋದು. ನೀವು ಫಸ್ಟ್ ನೀವು ಮಾಡ್ಬೇಕಾಗ್ತದೆ. ಓಕೆ ಡೆಫಿನೆಟ್ಲಿ ಸರ್. ಓಕೆ ಥ್ಯಾಂಕ್ ಓಕೆ ಯು ಓಕೆ ಓಕೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇನ್ನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಎನಿಬಡಿ ಯಾವ ಡೌಟ್ ಇದ್ರೆ ನೀವು ಕೇಳಿ. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಪ್ರೋಗ್ರಾಮ್ ನಾವು ಕ್ಲೋಸ್ ಮಾಡೋಣ. ನಾಳೆ NDT ಮಾಡೋಣ. ನಾಳೆ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾರು ಹೊಸಬರೆಲ್ಲ ಜಾಯ್ನ್ ಆಗಿದಾರಲ್ಲ, ನೀವೇನ್ ಮಾಡಬೇಕು ಅದನ್ನ ನಾಳೆ ಮಾಡೋಣ. NDT ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಸರ್, ಈ ಬೋನಸ್ ಅಲ್ಲಿ 5th ಸ್ಟೆಪ್ ಅಲ್ಲಿ 37% ಡೈಮಂಡ್ ಬೋನಸ್ ಪ್ಲಸ್ 15% ಡೆವಲಪ್ಮೆಂಟ್ ಪ್ಲಸ್ 7% ಗೊತ್ತಾಗ್ಲಿಲ್ಲ. ಅದು ಲೀಡರ್ಶಿಪ್ ಬೋನಸ್. ನೀವು ಟ್ರಿಬಲ್ ಡೈಮಂಡ್ ಆದಾಗ ನಿಮಗೆ ಲೀಡರ್ಶಿಪ್ ಬೋನಸ್ ಕೌಂಟ್ ಆಗ್ತಾ ಹೋಗ್ತದೆ. ಸ್ಟಾರ್ಟಿಂಗ್ ವಿತ್ 3%, 3.5%, 4, 4.5, 6, 6.5, 7ಗೆ ಹೋಗ್ಬಿಡ್ತದೆ. ಓಕೆ. ಲೀಡರ್ಶಿಪ್ ಬೋನಸ್ ಇದು. ನಿಮ್ಮ ಕೆಳಗಡೆ ನೀವು ಟ್ರಿಬಲ್ ಡೈಮಂಡ್ ಆಗಿದ್ದೀರಿ, 6 ಜನ ಡೈಮಂಡ್ ಇದಾರೆ ನೋಡಿ. ಹೈಯೆಸ್ಟ್ Okay, ಬೋನಸ್ ಅದೇ 7% ನಿಮ್ಗೆ ಹೈಯೆಸ್ಟ್ ಬೋನಸ್. ಯಾಕಂದ್ರೆ ಬೇರೆ ಬೋನಸ್ ನಿಮ್ಗೆ ಲಿಮಿಟೆಡ್ ಇರ್ತದೆ, ಈ ಬೋನಸ್ ನಿಮ್ಗೆ ಅನ್ಲಿಮಿಟೆಡ್ ಬಂದ್ಬಿಡ್ತದೆ. ಇಡೀ ಟೀಮ್ ಇದು ಬಂದ್ಬಿಡ್ತದೆ. ಓಕೆ ಓಕೆ. ಇದನ್ನ ನೀವು Okay, thank you. ಇದನ್ನ ನೀವು ಜನರಿಗೆ ಸರಿಯಾಗಿ ನೀವು ಮಾಹಿತಿ ಕೊಟ್ಟರು ಉಂಟಲ್ಲ, ಜನ ನಮ್ ಜೊತೆಗೆ ಬರ್ತಾರೆ. ನಾವು ಓನ್ಲಿ ಇವತ್ತು ಏನ್ ಗೊತ್ತು, DXN ಇಸ್ ಓನ್ಲಿ ನಿಮ್ಗೆ ಪ್ರಾಡಕ್ಟ್ ಬಿಸ್ನೆಸ್ ಅಂತ ಆಗ್ಬಿಟ್ಟಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ sir. ಇದೆ ಅಥವಾ ನಿಮ್ಗೆ ಡೈರೆಕ್ಟ್ ಇಲ್ಲ ಸೆಲ್ಲಿಂಗ್ ಸರ್, ಇದೆ. ಇದು ಜನರಿಗೆ ನಾವು ಬರ್ದು ತೋರಿಸ್ಬೇಕು ಸರ್. ಇನ್ಶೂರೆನ್ಸ್ ಏಜೆಂಟ್ಸ್ ಮಾಡ್ತಾರೆ ನೋಡಿ, ಹ್ಮ್ ಇನ್ಶೂರೆನ್ಸ್ ಏಜೆಂಟ್ಸ್ ಮತ್ತೆ ಮಾಡ್ತಾರೆ ನೋಡಿ ಮಾಡ್ತಾರೆ ಸರ್. ನೋಡಿ. ಯಾಕಂದ್ರೆ ಅವರು ಇದನ್ನೇ ನಾವು ಇದನ್ನ ಕಾಪಿ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಬೋರ್ಡ್ ಅಲ್ಲಿ ಬರಿಬೇಕು. ನೀವು ಇದನ್ನ ಚಾರ್ಟ್ ಇಟ್ಕೊಂಡು ಬೋರ್ಡ್ ಅಲ್ಲಿ ಬರೆದು ತೋರಿಸ್ಬೇಕು ಅವ್ರಿಗೆ ಅದನ್ನ. Okay. ಅಥವಾ ಬುಕ್ ಅಲ್ಲಿ ನೀವು ಒಂದು ಬುಕ್ ಇಟ್ಕೊಳ್ಬೇಕು, ಬುಕ್ ಅಲ್ಲಿ ಬರೆದು ತೋರಿಸ್ಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ಎಷ್ಟು, ಸೆಕೆಂಡ್ ಸ್ಟೆಪ್ ಅಲ್ಲಿ ಎಷ್ಟು. ಕಾಪಿ ಪೇಸ್ಟ್ ಮಾಡಬಾರ್ದು. ಅವರು ಕಾಪಿ ಪೇಸ್ಟ್ ಮಾಡ್ಬಿಡ್ತಾರೆ, ಅದು ವರ್ಕ್ ಆಗೋದಿಲ್ಲ. ಸೊ ಆದಷ್ಟು ನೀವು ಇದನ್ನ ಪ್ರಿಂಟ್ಔಟ್ ಇಟ್ಕೊಳ್ಳಿ. ಮತ್ತೆ ನೀವು ಏನ್ ಮಾಡ್ಬೇಕು, ಅವರಿಗೆ ಅದನ್ನ ಬರೆದು ತೋರಿಸ್ಬೇಕು. ಈ ತರ ಆಗ್ತದೆ, ಈ ತರ ಆಗ್ತದೆ. ಸೊ ಆವಾಗ ವರ್ಕ್ ಆಗ್ತದೆ. ಓಕೆ, ಸಾರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್. ಥ್ಯಾಂಕ್ ಯು.